ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 24ನೇ ತಾರೀಕು ಏಪ್ರಿಲ್ 2025 ಗುರುವಾರ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಕೃಷ್ಣ ಪಕ್ಷದ ಏಕಾದಶಿ ತಿಥಿ, ಶತಭಿಷ ನಕ್ಷತ್ರ, ಬ್ರಹ್ಮಯೋಗ, ಬಾಲವಗರಡ ಇವತ್ತಿನ ಪಂಚಾಂಗ ಫಲ. ಇನ್ನು ಹಿರಿಯರು ಹೇಳ್ತಿರ್ತಾರೆ, ಆಯಾಯ ಯುಗಮಾನಕ್ಕೆ ಕಾಲಕ್ಕೆ ತಕ್ಕಂತೆ ನಾವು ಬದುಕಬೇಕು. ಬೆಳಿಗ್ಗೆ ತಿಂಡಿನೇ ತಿನ್ನೋದು, ಊಟ ತಿನ್ನೋಲ್ಲ. ಮಧ್ಯಾಹ್ನ ತಿಂಡಿ ತಿನ್ನೋಲ್ಲ, ಊಟನೇ ತಿನ್ನೋದು. ಸಂಜೆ ನಮ್ಮ ಒಂದು ವೈದಿಕ ಧರ್ಮದ ಪ್ರಕಾರ ಭಾರತೀಯರಲ್ಲಿ ಒಂದು ಏನೋ ಅಳೆದು ಉಳಿದಿದ್ದು ಒಂದಷ್ಟು ಫಲಾಹಾರ ತಿಂದ್ಕೋಬೇಕು. ಆದರೆ ಒಂದು ಲೋಟ ಮಜ್ಜಿಗೆ ಮುಗೀತು, ಇಲ್ಲ ಒಂದು ಲೋಟ ಹಾಲು. ಸಂಜೆ ಊಟನೇ ತಿನ್ನಬೇಕು ಅನ್ನೋದೇನಿಲ್ಲ. ಕಾಲಕ್ಕೆ ತಕ್ಕಂತೆ, ಯುಗಮಾನಕ್ಕೆ ತಕ್ಕಂತೆ ನಾವು ಬದುಕಬೇಕಾದ್ರೆ ನೋಡಿ, ಈ ಕಲಿಯುಗಕ್ಕೆ ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಎಸ್ ಅನ್ನೋದು, ಹೌದು ಅನ್ನೋದನ್ನ, ಆಯ್ತು ಅನ್ನೋದನ್ನ ಬಿಟ್ಟು ಬಿಡಿ. ಈ ಎಸ್ ಅನ್ನೋದು ಯಾವ ಮಟ್ಟಕ್ಕೆ ತೊಂದರೆಗೆ ತಂದ್ಕೊಡುತ್ತೆ ಅಂದ್ರೆ, ಇವತ್ತು ನೀವು ನರಳುತ್ತಿರೋದು, ಒದ್ದಾಡ್ತಿರೋದು, ಸಂಕಟ ಪಡ್ತಿರುವ 100ಕ್ಕೆ 90 ಭಾಗ ಸಮಸ್ಯೆಗಳು ನೀವು ಎಸ್ ಅಂದಿದ್ದಕ್ಕೇನೆ. ಆಯ್ತು ಸರ್, ಮಾಡ್ತೀನಿ ಸರ್, ಓಕೆ ಸರ್, ಎಸ್ ಸರ್. ಏನಕ್ಕೆ ಎಸ್ ಬಾಸ್? ನಿಮ್ಮ ಯೋಗ್ಯತೆ ಅನ್ನೋದು ಒಂದು ಕೊಟ್ಟಿರ್ತಾನೆ. ಇಲ್ಲ ಅನ್ನೋದನ್ನ ಕಲಿ, ಆಗುಲ್ಲ ಅನ್ನೋದನ್ನ ಸ್ವಲ್ಪ ಕಲೀರಿ ಮಕ್ಕಳೇ. ನೋಡಿ, ಒಮ್ಮೆ ಒಂದು ಮರಳುಗಾಡು, ಒಬ್ಬ ಯಾತ್ರಿಕ ಯಾವಾಗಲೂ ಓಡಾಡ್ತಕ್ಕಂಥದ್ದು. ಅವನಿಗೆ ಒಂದು ಒಂಟೆ ಜೊತೆ, ಮರಳುಗಾಡು ಅಂತ ಹೇಳಿದ್ಮೇಲೆ ಮರಳಲ್ಲಿ ನಡಿಲಿಕ್ಕಾಗುತ್ತೋ, ಒಂದು ಒಂಟೆ ಜೊತೆಲಿ ಯಾವಾಗಲೂ ಪ್ರಯಾಣ, ಬೇರೆ ಬೇರೆ ಕೆಲಸಗಳಿಗೆ, ಆ ಊರಿಂದ ಈ ಊರು, ಈ ಊರಿಂದ ಅವರು, ಮಧ್ಯದಲ್ಲಿ ಒಂದು ಮರುಭೂಮಿ. ಒಮ್ಮೆ ಹೀಗೆ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ರಾತ್ರಿ ಆಗಿದೆ, ಸಂಜೆ ಉಳ್ಕೋಬೇಕು, ಇನ್ನು ರಾತ್ರಿ ಪ್ರಯಾಣ ಯಾಕೆ, ಪಾಪ ಒಂಟೆಗೂ ಕಷ್ಟ ಆಗಿರುತ್ತೆ ಅಂತ ಹೇಳಿಬಿಟ್ಟು ಒಂಟೆನ ಅಲ್ಲೇ ಒಂದು ಗೂಟ ಹೊಡೆದು ಕಟ್ಟಿಬಿಟ್ಟು ಒಂದು ಟೆಂಟ್ ಹಾಕೊಂಡ, ಟೆಂಪ್ರರಿ ಟೆಂಟು. ಅವರೆಲ್ಲ ಯಾತ್ರಿಕರು ಅಂದ್ರೆ ಒಂದು ವ್ಯವಸ್ಥೆ ನಾವು ಮಾಡ್ಕೊಂಡಿರ್ತೇವೆ. ಎಲ್ಲೋ ದೂರದ ಊರುಗಳು, ಕೆಲಸ ಕಾರ್ಯ ವ್ಯವಸ್ಥೆ ಅಂತ ಹೋದಾಗ ಈ ರೀತಿ ಒಂದು ರಗ್ಗು, ಬೆಡ್ಶೀಟು, ದಿಂಬು, ಇನ್ನೊಂದು ಊಟದ ಕ್ಯಾರಿಯರು, ಇದೆಲ್ಲ ತಗೊಂಡು ಓಡಾಡ್ತಕ್ಕಂಥದ್ದು ಉಂಟು. ಹಾಗೆ ಈತನು ಮಾಡ್ಕೊಂಡಿದ್ದ, ಒಂದು ಟೆಂಟ್ ಹಾಕೊಂಡ. ಬೆಚ್ಚಗೆ, ಚಳಿ ಬೇರೆ, ಮರುಭೂಮಿಯಲ್ಲಿ ರಾತ್ರಿ ಹೊತ್ತಲ್ಲಿ ವಿಪರೀತ ಹಿಮ ಚಳಿ ಬರುತ್ತೆ. ಬಿಸಿಲಲ್ಲ, ಬೆಳಿಗ್ಗೆಯಿಂದ ಉಳಿದಿರೋ ಬಿಸಿಲಿಗೆ ರಾತ್ರಿ ಆಯ್ತು ಅಂದ್ರೆ ವಿಪರೀತ ಚಳಿ. ಸರಿ, ಒಂದೆರಡು ರಗ್ಗು ಕಂಬಳಿ ಎಲ್ಲ ಒದಿಸ್ಕೊಂಡು ಅಚ್ಚುಕಟ್ಟಾಗಿ ತನ್ನ ಉಪಹಾರ ಮುಗಿಸ್ಕೊಂಡು ಶಿವಾಂತ್ ಮಲಗಿದಾನೆ. ಇದಕ್ಕೆ ಚಳಿ ಶುರು ಹಚ್ಕೊಬಿಟ್ಟಿದೆ ಒಂಟೆಗೆ. ಮೆಲ್ಲಗೆ ಹಿಂಗೆ ಸದ್ದು ಮಾಡ್ತು, ತನ್ನ ಭಾಷೆಯಲ್ಲಿ ಸದ್ದು ಮಾಡ್ತು. ಎಷ್ಟಾದ್ರೂ ಇವನು ನಿತ್ಯ ಅದ್ರ ಜೊತೆಲೆ ಓಡಾಡ್ತಿದ್ದವನಲ್ವಾ, ಸರಿಯಾಗಲಿ ಅಂತ ಹೇಳಿ, ಏನಾಯ್ತು, ಏನ್ ನಿಲ್ಸದ್ದು ಅಂತ. ತುಂಬಾ ಚಳಿ ಆಗ್ತದೆ ಯಜಮಾನ್ರೆ ನನಗೆ, ಅದಕ್ಕೆ ನಾನೇನ್ ಮಾಡ್ಲಿ, ನಾನು ಒಂದು ಕೆಲಸ ಮಾಡ್ತೀನಿ, ನನ್ನ ಮೂತಿ ಮಾತ್ರ ಒಳಗಡೆ, ಡೇರೆ ಒಳಗಡೆ ಹಾಕ್ಕೋತೀನಿ. ತುಂಬಾ ಚಳಿ ಅಲ್ವಾ, ಅದರಿಂದ ಬೆಚ್ಚಗಿರುತ್ತೆ ಒಳಗಡೆ, ಉಸಿರಾಡಿಸ್ಕೋತೀನಿ ಅಂತ ಹೇಳಿ. ಸರಿ, ಮೂಕು ಪ್ರಾಣಿ ಏನೋ ಒಂದು ಬಾಧೆ ಇರುತ್ತೆ ಬಿಡು ಅಂತ ಹೇಳ್ಬಿಟ್ಟು, ಆಗ್ಲಿ ಕೊಣ, ಹಾಕ್ಕೊಳ್ಳೋ. ನಾವು ಮಾಡೋದು ಹೀಗೆ, ಯಾರೋ ಬರ್ತಾರೆ, ಏನೋ ಒಂದು ಸಹಾಯದ ರೂಪದಲ್ಲೋ, ಇನ್ನೊಂದು ಕೇಳೋ ರೂಪದಲ್ಲೋ, ವ್ಯವಹಾರ ರೂಪದಲ್ಲೋ, ವ್ಯಾಪಾರ ರೂಪದಲ್ಲೋ, ವೃತ್ತಿ ರೂಪದಲ್ಲೋ, ಸರ್ ಒಂದು ಸ್ವಲ್ಪ ಜಾಗ ಕೊಟ್ಬಿಡಿ, ಹಿಂಗೆ ನಂದೆಲ್ಲಿ ಇಡ್ಲಿ ಕುಂಡಿ ಅನ್ನೋ ಥರ ನಾವು ಮಾಡೋದು. ಹಾಗೆ ನಾವು ಮುಖ್ಯವಾಗಿ ನಾವು ಕನ್ನಡದವ್ರು ಮಾಡಿರೋದು ಇದೇ ಕತೆ. ನಮ್ಮ ಇಡೀ ಕರ್ನಾಟಕದಲ್ಲಿ ನಾವು ಮಾಡಿ ಇಟ್ಕೊಂಡಿರೋದು, ಎಲ್ಲರೂ ಬದುಕಿ, ನಾವೊಬ್ರಿಗೆ ತೊಂದರೆ ಕೊಡಲ್ಲ, ನಾವೇ ಹೋಗ್ತೇವೆ. ಅವನ್ ಬಂದ ಅಂದ್ರೆ ಅವನ ಅಂಗಡಿಗೆ, ಜಾಗಕ್ಕೆ, ಬೋರ್ಡ್ ಹಚ್ಚೋಕೆ, ಜನಗಳು ಕರ್ಕೊಂಡು ಬಂದು ಕೆಲಸ ಕೊಡೋಕೆ. ನೀವು ನಂಬಲ್ಲ, ನನಗೆ ಇವತ್ತಿಗೂ ನೆನಪಿದೆ, ಒಂದು ದೊಡ್ಡ ಒಂದು ಮೆಡಿಕಲ್ ಕಾಲೇಜು ಫೌಂಡೇಶನ್ ಹಾಕ್ತಾರೆ. ಆ ಮೆಡಿಕಲ್ ಕಾಲೇಜಲ್ಲಿ ಕೆಲಸಗಾರರು ಬೇಕು.
ಈ ಒಂದು ಕ್ಲೀನ್ ಮಾಡೋರಿಂದ ಹಿಡಿದು, ಕಸ ಗುಡಿಸೋರಿಂದ ಹಿಡಿದು, ಸೆಕ್ಯೂರಿಟಿಯಿಂದ ಹಿಡಿದು, ಹೌಸ್ ಕೀಪಿಂಗ್ ಇಂದ ಹಿಡಿದು ತುಂಬಾ ನಾನಾ ರೀತಿಯ ಕೆಲಸಗಾರರು ಬೇಕು. ಸರಿ, ಅಲ್ಲಿ ಮೊದಲನೇ ಯಾರು ಪರಿಚಯ ಹಾಗೂ ಹೀಗೂ ಆಗಿ ಒಂದು ಸ್ತ್ರೀ ಹೋಗಿ ಅಲ್ಲಿ ಕೆಲ್ಸಕ್ಕೆ ಸೇರ್ಕೋತಾರೆ. ಆ ಮ್ಯಾನೇಜ್ಮೆಂಟ್ ಅಲ್ಲಿ ದೊಡ್ಡವರು, ಏನಮ್ಮ ನಿಂಗೆ ಯಾರಾದ್ರೂ ಗೊತ್ತಿದಾರ ಕಸ ಗುಡಿಸೋದು? ಸ್ವಾಮಿ ಕರ್ಕೊ ಬರ್ತಾನೆ. ಸರಿ, ಒಂದು 10 ಜನ ಬೇಕಮ್ಮ, ಮೆಡಿಕಲ್ ಕಾಲೇಜ್ ಅಲ್ವಾ, ಆಗ್ತಾನೆ ಫೌಂಡೇಶನ್, ಅದು ಹೊಸ ಮೆಡಿಕಲ್ ಕಾಲೇಜ್, ತಗೋ. ಕಸ ಗುಡಿಸೋರು ಬೇಕು, ಕಸ ಎತ್ತೋರು ಬೇಕು, ಆಫೀಸ್ ಬಾಯ್ ಕೆಲ್ಸಕ್ಕೆ ಬೇಕು, ಸೆಕ್ಯೂರಿಟಿ ಕೆಲಸ ಬೇಕು, ಹೌಸ್ ಕೀಪಿಂಗ್ ಕೆಲಸ ಬೇಕು, ಕಾಫಿ ತಿಂಡಿ ಮಾಡೋ ಈ ಒಂದು ಕ್ಯಾಂಟೀನ್ ವ್ಯವಸ್ಥೆ ಇರತಕ್ಕಂಥವ್ರು ಬೇಕು. ಒಂದು ಕಡಿಮೆ ಅಂದ್ರೆ ಒಂದು 200 ಜನಕ್ಕೆ ಕೆಲಸ. ಈ ತಾಯಿ ಜೀವ ತನ್ನ ಕೆಲಸ ಮಾಡಿಕೊಂಡೆ, ಕಸ ಗುಡಿಸ್ಕೊಂಡೆ ಅಲ್ಲಿ ಆ ದೊಡ್ಡ ಸಾಹೇಬರಿಗೆ ಒಂದು ಪುಟದಾಗ ಒಂದು ಕಾಫಿ ಮಾಡಿಕೊಡು. ನೀವು ನಂಬೋಲ್ಲ, ಒಂದು 200 ಜನಕ್ಕೂ ಮೇಲ್ಪಟ್ಟು ಕೆಲಸ ಕೊಡಿಸುತ್ತೆ. ಅದ್ರಲ್ಲಿ ನಾನು ಒಬ್ಬ, ಆ ಮೆಡಿಕಲ್ ಕಾಲೇಜಲ್ಲಿ ನನಗೂ ಒಂದು ಕೆಲಸ. ನನಗೂ ಏನೋ ಮಾತಾಡಿ, ನೋಡಿ ದಣಿಯವರೇ ಏನೋ ಓದ್ಕೊಂತಿದ್ದಾನೆ, ರಾತ್ರಿ ಕಾಲೇಜು ಅಂತ. ನನಗೂ ಒಂದಷ್ಟು ಸಂಬಳ, ಒಂದು 800 ರೂಪಾಯಿ ಸಂಬಳ ಇವತ್ತಿಗೂ ನೆನಪಿದೆ. ಯಾವ ತಿಂಗಳು ಪೂರ್ತಿ ಸಂಬಳ ತಗೊಳ್ಳಿಲ್ಲ, ಏನಾದರೂ ಒಂದು ಫೈನ್ ಹಾಕಿಸ್ಕೊತಿದ್ದೆ ತರಲೆ ಯಾರಿಗೋ ಹಿಂಗೆ ಇವನು ಯಾತ್ರಿಗ ಮಾಡ್ಕೊಂಡಲ್ಲ, ಆ ಥರ ಕತೆಗಳು. ಕಡೆಗೆ ನೀವು ನಂಬಲ್ಲ, ಅಲ್ಲೊಂದು ರಾಜಕೀಯ ನಡೆಯುತ್ತೆ. ಆ ತಾಯಿ ಜೀವನ್ನ ಕೆಲಸದಿಂದ ತೆಗಿತಾರೆ. ಇವರೆಲ್ಲ ಸೇರ್ಕೊಂಡು ಏನೋ ಮಾಡಿ ಇರೋ ಅಷ್ಟು ದಿನ, ಅದು ಇಷ್ಟಕ್ಕೂ ಆ ದೊಡ್ಡ ಚೇರ್ಮನ್ ಸಾಹೇಬರು ಬಂದ್ರೆ, ನೋಡು ಈ ಮೆಡಿಕಲ್ ಕಾಲೇಜ್ಗೆ ಡಾಕ್ಟರ್ಗಳು, ನರ್ಸ್ಗಳು, ಟೀಚರ್ಗಳು, ಲೆಕ್ಚರರ್ಗಳು, ಪ್ರೊಫೆಸರ್ಗಳು ಎಲ್ಲ ಸಿಗ್ತಾರೆ. ಆದ್ರೆ ಈ ಒಂದು ಕರ್ಮಚಾರಿಗಳು, ಕೆಲಸದವ್ರು ಇದಾರಲ್ವ, ಇದು ತುಂಬಾ ಕಷ್ಟ ನಮ್ಮ ಅಂತವನ್ನ ಕರ್ಕೊಂಡು ಬಂದಿದ್ದೀಯಮ್ಮ ನೀನು. ಡ್ರೈವರಿಂದ ಹಿಡಿದು, ಕ್ಲೀನರ್ ಇಂದ ಹಿಡಿದು, ಆ ಮಾಲಿ ಕೆಲಸದಿಂದ ಹಿಡಿದು, ಗಾರ್ಡನ್ ಕೆಲಸ ಮಾಡೋನಿಂದ ಹಿಡಿದು ಪ್ರತಿಯೊಬ್ಬರನ್ನು ಹುಡುಕಿ 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 ಆ ತಾಯಿ ಜೀವ. ಕಡೆಗೆ ಇವರೆಲ್ಲ ಕೆಲಸದವ್ರು, ಯಾರಿಗೂ ಇಲ್ಲದ ದೌಲತ್ ಈ ಅಮ್ಮನಿಗಿದೆ, ಯಾರಿಗೂ ಇಲ್ಲದ ಮರ್ಯಾದೆ ಈ ಅಮ್ಮನಿಗಿದೆ ಅಂತೇಳಿ ಏನೋ ಮಾಡಿ ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಕೂಡ ಓಡಾಡಿಕೊಂಡು, ಕುಂಟುಕಾಲು ಇಟ್ಕೊಂಡೆ, ಆ ಮಂಡಿ ನೋವು, ಆರ್ಥರೈಟಿಸು, ಇನ್ನೊಂದು ನಾನಾ ರೂಪದ ಒಂದು ಸರ್ಜರಿಗಳು, ಇದೆಲ್ಲ ಓಡಾಡಿಕೊಂಡು ತಾಯಿ ಜೀವ ಆಕೆಗೆ ಕೆಲಸಕ್ಕೆ ಕೂತು ತಂದಿಟ್ಬಿಟ್ಟು. ಈ ಲೋಕ ಇರೋದೇ ಹಾಗೆ. ಆ 200 ಜನ ಅವರವರಲ್ಲೇ ಗುಂಪುಗಳು ಮಾಡಿಕೊಂಡು, ದೊಡ್ಡ ಸಾಹೇಬ್ರು ಈ ಅಮ್ಮನಿಗೆ ಮರ್ಯಾದೆ ಕೊಡೋದಪ್ಪ. ನೀವು ನಂಬಲ್ಲ, ದೊಡ್ಡ ಸಾಹೇಬ್ರು ಯಾರಿಗೆ ನಮಸ್ಕಾರ ಆಗ್ತಿದ್ರು ಇಲ್ವೋ, ಬಂದ್ರೇನ್ರಿ ಕಾಫಿ ಹೇಳ್ಬಿಟ್ರಿ, ಯಾರು ಬಂದ್ರು ಇಲ್ಲ, ಫಸ್ಟ್ ಕಾಫಿ ಆ ತಾಯಿ ಜೀವನೇ. ಈಗ ಬಂದು ನೀಟಾಗಿ ಮಾಡಿ ಆ ಬಿಸಿ ಬಿಸಿ ಕಾಫಿನ ಈ ಥರ ಸೀರೆ ಸರಿದಲ್ಲಿ, ನಮಸ್ತೆ ಮಾ, ಹೇಗಿದ್ದೀರಿ, ಮಕ್ಳು ಹೇಗಿದ್ದಾರೆ, ಮಗ ಹೇಗೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾನೆ, ಸ್ವಲ್ಪ ಅಷ್ಟೇ. ಚೇರ್ಮನ್ ಸಾಹೇಬ್ರು, ನೀನಮ್ಮ ಅವ್ರಿಗೆಲ್ಲ ಮೊದಲು ಕಾಫಿ ಬೆಳಿಗ್ಗೆ ಕುಡಿತಿದ್ದು. ಕಡೆಗೆ ನೋಡಿ ಕೆಲ್ಸಕ್ಕೆ ಸೇರಿಸ್ತವ್ರೆ. ಆ ತಾಯಿ ಜೀವಕ್ಕೂ ನನಗೂ ಕೆಲ್ಸನ ತೆಗೆಸ್ಬಿಟ್ರು. ಆ ತಾಯಿ ಜೀವ ಇನ್ಯಾರು ಅಲ್ಲ, ನಮ್ಮವ್ವನೇ. ಓಡಾಡೋದ್ರಲ್ಲಿ, ಮಾಡಿಸೋದ್ರಲ್ಲಿ, ಸಹಾಯ ಮಾಡೋದ್ರಲ್ಲಿ ಎಸ್ಸು 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 ಎಸ್ಸು. ನೋಡಿ ಒಳ್ಳೆತನದ ದಾರಿ ನೋಡಿ. ಈ ಒಂಟೆನೂ ಅದೇ ಕೆಲಸ ಮಾಡುತ್ತೆ. ಇವ್ ಯಾತ್ರಿಕ ನಮ್ಮ ತಾಯಿ ತರ, ಹೋಗ್ಲಿ ಬಿಡು ಅಂದ. ಇನ್ನು ಸ್ವಲ್ಪದಾದ್ಮೇಲೆ ಯಾಕೋ ಇನ್ನೂ ಚಳಿ ಹೋಗ್ತಾನೆ ಇಲ್ಲ, ಇನ್ನೊಂದು ಸ್ವಲ್ಪ ಕುತ್ತಿಗೆ ಒಳಗಡೆ ಬಿಟ್ಕೋತೀನಿ. ಯಾತ್ರಿಕ ಹೇಳ್ದ, ಆಯ್ತು ಆಯ್ತು, ಇನ್ನೊಂದು ಸ್ವಲ್ಪ ಹೊತ್ತು ನಿದ್ದೆ ಹೋಗ್ತಿದ್ದೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಆಗ್ತಾನೆ ಇಲ್ಲ, ನಾನು ಸ್ವಲ್ಪ ದೇಹನ ಮುಂದಕ್ಕೆ ತಗೋತೀನಿ. ಸರಿ, ನನ್ನ ಡಿಬ್ಬ ಬೇರೆ ಸ್ವಲ್ಪ ದಪ್ಪ ಇದೆ, ಆಗ್ತಿಲ್ಲ, ಇನ್ನು ಸ್ವಲ್ಪ ಒಳಗಡೆ ಬರ್ತೀನಿ. ಆಯ್ತು ಯಾತ್ರಿಕ, ಇರ್ಲಿ ಪಾಪ, ಅವನು ಅಲ್ಲೇ ನಿಲ್ಲಿಸ್ಬೇಕಿತ್ತು. ಇರ್ಲಿ ಬಿಡು ಪಾಪ, ಏನ್ ಕಷ್ಟವೋ ಇರುತ್ತೆ ಮೂಗು ಜೀವ ಅನ್ನತಕ್ಕಂಥ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಪೂರ್ತಿ ಒಳಗಡೆ ಬಂತು. ನೋಡಿದ್ರೆ ಬಂದ್ಮೇಲೆ ಹೇಳುತ್ತೆ, ಎದೋಗ ನನಗೆ ಜಾಗ ಸಾಕಾಗ್ತಿಲ್ಲ, ನೀನ್ ಬೇರೆ ನನ್ನ ಜಾಗದಲ್ಲಿ ಬಂದು ಕುತ್ಕೊಂಡಿದೀಯಾ ಅಂತ ಹೇಳ್ಬಿಟ್ಟು ಆ ಯಾತ್ರಿಕನ ಒದ್ದೋಡಿಸ್ತಾನೆ. ಆ ರೀತಿಯ ಈ ಒಂದು ಲೋಕ ಮಕ್ಕಳೇ, ಅದು ಒಳ್ಳೇದೇ ಆಯ್ತು ಬಿಡಿ. ಇವತ್ತಿಗ ಮೆಡಿಕಲ್ ಕಾಲೇಜಲ್ಲಿ ಇದ್ದಿದ್ರೆ ನಾನೊಂದು ಲ್ಯಾಬ್ ಟೆಕ್ನಿಷಿಯನೋ ಇನ್ನೊಂದು ಆಗಿರ್ತಿದ್ನೇನೋ. ನಿಜವಾಗ್ಲು ದೈವ ಅದು ಮಾಡಿದ್ದಕ್ಕೇನೋ ನಾನು ನಿಮ್ಮ ಮುಂದ್ಗಡೆ ಈ ಒಂದು ವಿದ್ಯೆ, ವಿದ್ವತ್ತು, ಆ ಬ್ಯಾಂಕಿಂಗು, ಫೈನಾನ್ಸು, ಇನ್ನೊಂದು ಅಂತ ಆ ಗಮ್ಯದ ಮುಂದ್ಗಡೆ ಬಂದು ನಿಂತಿದೆ. ನಿಜವೇ,
ಯಾಕೆ ಅಂದ್ರೆ ನಾವು ಎಸ್ ಅಂದು ಬಿಡ್ತೇವೆ. ಯಾರೋ ಒಂದು ಅಂತಃಕರಣ, ನಮ್ಗೆ ಅಂತಃಕರಣ ಜಾಸ್ತಿ ಕನ್ನಡದವರಿಗೆ. ಇರ್ಲಿ ಕಣೋ ಬದುಕೊಳ್ಳಿ, ಇರ್ಲಿ ಕಣೋ ಇರ್ಲಿ, ಇನ್ನೊಬ್ರು ನಮ್ಮದನ್ನ ಎತ್ತುಕೊಟ್ಟು ನಾವು ಮಾಡ್ತೇವೆ. ಸ್ವಲ್ಪ ಇನ್ಮೇಲೆ ನೋ ಅನ್ನೋದನ್ನ ಕಲೀರಿ ನಿಮ್ಮ ಜೀವನದಲ್ಲಿ. ಇಲ್ಲ ನೋ ಅನ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಹೇಳ್ತೀನಿ ಸಾರ್ ಅಂತೇಳಿ, ಸ್ವಲ್ಪ ಸಮಯ ಕೊಡಿ ಸಾರ್ ಅಂತೇಳಿ. ಯಾರು ಸಹಾಯ ಕೇಳಿದ ದುಡ್ಡಿನ ಸಹಾಯ, ಶ್ಯೂರಿಟಿ ಸಹಾಯ, ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ ಮಕ್ಕಳೇ. ಈ ಲೋಕ ನೀವು ಅಂದುಕೊಂಡಷ್ಟು ಒಳ್ಳೆಯವರಿಲ್ಲ. ಹೌದು ನೋಡಿ, ಇದರ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ವಿಶೇಷ ಈ ರೀತಿಯ ಉಪಕಥೆಗಳಿದ್ದಾವೆ. ಅದನ್ನ ಬದಲಾಗಿ ಯಾರಾದ್ರೂ ಕೇಳಿದ ತಕ್ಷಣ ಆಯ್ತು ಸರ್ ಅನ್ಬೇಡಿ, ಎಸ್ ಸರ್ ಅನ್ಬೇಡಿ, ಆಯ್ತು ಸರ್ ಅನ್ಬೇಡಿ. ಮಾತಾಡ್ತಾನೆ, ಮನೇಲಿ ವಿಚಾರಿಸ್ತಾನೆ, ಹಿರಿಯರಿದ್ದಾರೆ ವಿಚಾರಿಸ್ತಾನೆ. ಅರೆ ಇರ್ಲಿ, ನಿಮ್ಮ ಹೆಂಡತಿ ಹೆಸರು ಹೇಳಿ, ನಿಮ್ಮ ಧರ್ಮಪತ್ನಿ ಹೆಸರು ಹೇಳಿ, ಪರವಾಗಿಲ್ಲ ನಿಮ್ಮ ಯಜಮಾನ್ರ ಹೆಸರು ಹೇಳಿ, ನಿಮ್ಮ ತಂದೆ ಹೆಸರು ಹೇಳಿ, ನಿಮ್ಮ ತಾಯಿ ಹೆಸರು ಹೇಳಿ, ನಿಮ್ಮ ಅಣ್ಣನ ಹೆಸರು ಹೇಳಿ, ಈ ಗುರುಗಳ ಹೆಸರು ಹೇಳಿ. ಒಂದ್ಸಲಿ ಕೇಳ್ಕೊಬರ್ತೀನಿ, ಯಾರೋ ಬಂದ್ಬಿಟ್ರು ಮಾಡ್ಬಿಡೋಣ ಮದುವೆ, ಕೊಟ್ಬಿಡಿ ಇರಪ್ಪ. ನಮ್ಮ ಸಮಯ ಹೆಂಗಿದೆ, ಜಾತಕ ಹೆಂಗಿದೆ, ಒಳ್ಳೆ ಸಮಯ ಇದೆ, ಆ ಮದುವೆ ನಂತರ ಒಳ್ಳೆ ಶುಭಯೋಗಗಳಿದ್ದಾವ, ದುರ್ಯೋಗಗಳಿದ್ದಾವ, ದುರಂತಗಳಿದ್ದಾವ. ನೋಡಿ, ಒಳ್ಳೇದಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದಾಗೋದು ಬೇಡ. ಈ ರೀತಿ ಯಾರಾದ್ರೂ ಅನುಭವಸ್ಥರನ್ನ ಕೇಳಿ, ನನ್ನನ್ನೇ ಅಂತಲ್ಲ, ನಿಮ್ ಸುತ್ತಮುತ್ತ ನಿಮ್ಮ ತಂದೆ ತಾಯಿಗಿಂತ ದೊಡ್ಡ ಒಂದು ಅನುಭವಸ್ಥರಿಲ್ಲ. ಅವರನ್ನ ಕೇಳಿ ಮಾಡಿ ಮಕ್ಕಳೇ. ಎಲ್ಲದಕ್ಕೂ ಎಸ್ ಅನ್ಬಿಡೋದು ಅಂದ್ರಲ್ಲ. ನಮಗೆ ಕನ್ನಡದವ್ರದ್ದು ಇನ್ನೊಂದು ಸಮಸ್ಯೆ, ಮಾತು ಕೊಟ್ಬಿಟ್ಟಿದ್ದೀವಿ ಸ್ವಾಮಿ, ನಾವು ಮಾತು ಕೊಟ್ಬಿಟ್ಟಿದ್ದೀವಿ. 2,000 ರೂಪಾಯಿ ಅಕೌಂಟ್ಗೆ ಹಾಕ್ತೀನಿ ಅಂದ್ರು, ನಾವು ಓಟ್ ಹಾಕ್ತೀವಿ ಅಂತ ಹೇಳಿಬಿಟ್ಟಿದ್ದೀವಿ. ಬಸ್ ಫ್ರೀ ಕೊಡ್ತೀನಿ ಅಂದ್ರು, ಓಟ್ ಹಾಕ್ತೀವಿ ಅಂತ ಹೇಳಿಬಿಟ್ವಿ. ಅಕೌಂಟ್ಗೆ 6,000 ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ರು, ನಾವು ಓಟ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು. ಪರಾಮರ್ಶಿಸಿ, ನಿಧಾನ ಮಾಡಿ, ಆಲೋಚಿಸಿ, ಚಿಂತಿಸಿ, ಯೋಚಿಸಿ ಹೆಜ್ಜೆ ಇಡಿ. ಎಸ್ ಅನ್ನಲಿಕ್ಕೆ ಯಾರಾದರೂ ಯಾವ ವಿಚಾರ ಆದರೂ, ಯಾರೋ ಬಂದ್ರು ನಿಮ್ಮ ಮಕ್ಕಳು BE ಮಾಡಿಸ್ಬಿಡಿ, ಶಕ್ತಿ ಇದೆಯಾ? ಅವನು ಬಂದ, ಯಾರೋ ಹೇಳಿದ್ರು. ಇವತ್ತಿಗೂ ಬಹುದೊಡ್ಡ ಕಂಪನಿ ಮೈಸೂರಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಕ್ಯಾಂಪಸ್, ಒಂದು 250-270 ಜನಕ್ಕೆ ಏನು ಲೆಟರ್ ಕೊಟ್ಟಿದ್ರು, ಹೋಗ್ರಣ ಮನೆಗೆ. BE ನಿಜವಾಗ್ಲೂ ನಮಗೆ ಫ್ಯೂಚರ್ ಇದೆಯಾ? ಇಷ್ಟು ಲಕ್ಷ ಖರ್ಚು ಮಾಡಿ ನಾವು ಓದಿದರೆ ನಮ್ಮ ಊಟ, ಬಟ್ಟೆ, ನಿದ್ದೆ ಎಲ್ಲ ಬಿಟ್ಟು ಕಣ್ಣಿಗೆ ಎಣ್ಣೆ ಹಾಕೊಂಡು ನಮ್ಮ ಮಕ್ಕಳು ಓದ್ತಾರೆ. ನಿಜವಾಗ್ಲೂ ಇದೆಯಾ ಫ್ಯೂಚರು? ಎಷ್ಟು ಜಾಬ್ಸ್ ಕ್ರಿಯೇಷನ್ ಆಗ್ತಿದೆ, ಯಾವ ರಂಗದಲ್ಲಿ ಅನ್ನೋದನ್ನ ಯೋಚನೆ ಮಾಡಿ. ಒನ್ ಆಫ್ ದ ಪ್ರಪಂಚದ ಅತಿ ದೊಡ್ಡ ಉದ್ಯೋಗ ಸೃಷ್ಟಿಯಾಗತಕ್ಕಂಥ ರಂಗ ಯಾವುದು ಗೊತ್ತಾ? ಉದ್ಯಮ ಯಾವುದು ಗೊತ್ತಾ? ಯಾರಿಗಾದ್ರೂ ಗೊತ್ತಿದೆಯಾ? ತುಂಬಾ ಜನ ಗೊತ್ತಿಲ್ಲ. IT, BT, ಹಾರ್ಡ್ವೇರ್, ಅದು ಇದು ಅಂತಾರೆ. 2 ರಂಗ, ಒಂದು ಕೃಷಿ ರಂಗ, 2ನೇದು ಮ್ಯಾನುಫ್ಯಾಕ್ಚರ್. ಈ 2 ರಂಗದಲ್ಲಿರುವಷ್ಟು ಉದ್ಯೋಗ ಸೃಷ್ಟಿ ಇನ್ಯಾವುದ್ರಲ್ಲಿಲ್ಲ. 3%, 2%, 5%. ನೆನಪಿಟ್ಟುಕೊಳ್ಳಿ, 3%, 2%, 5%. ಮೇ ಬಿ ಎಕ್ಸ್ಪೋರ್ಟ್ ವ್ಯಾಲ್ಯೂ ಇರ್ಬೋದು, ಇನ್ನೊಂದ್ರ ವ್ಯಾಲ್ಯೂಯೇಷನ್ ಇಂದ ಅದು ತೋರಿಸ್ತಿರ್ಬೋದು. ನೀವು ಏನು ಓದಿಲ್ಲ ಅಂದ್ರೂ ಕೂಡ ಭೂತಾಯಿ ನಿಮ್ಮನ್ನು ಅಪ್ಕೊಳ್ಳುತ್ತೆ. 4 ಪಪ್ಪಾಯ ಗಿಡ ಹಾಕ್ತೀನಿ ಅಂದ್ರೆ, 4 ತೆಂಗಿನ ಗಿಡ ಹಾಕ್ತೀನಿ ಅಂದ್ರೆ, 4 ಹಸು ಸಾಕೋತೀನಿ ಅಂದ್ರೆ ಬದುಕು ಕಟ್ಕೋಬಹುದು ಮಕ್ಕಳ. ನಿಜ ಹೇಳ್ತಾನೆ. ದಯಮಾಡಿ ಯೋಚಿಸಿ, ಕೇಳಿ, ಎಲ್ಲದಕ್ಕೂ ಎಸ್ಸು. ಯಾರೋ ಹೇಳಿದ್ರು ಈ ಕಾಲೇಜುಗಳು ದೊಡ್ಡದಾಗಿ ಮಾಯ ಹಾಕಿಬಿಟ್ಟು ಕ್ಯಾಂಪಸ್ ರಿಕ್ರೂಟ್ಮೆಂಟ್, ಅದು ಯಾವುದು ಜೇಡಿ ಮಣ್ಣಿಲ್ಲ. ನಿಮಗೆ ನಿಜವಾಗ್ಲೂ ಉದ್ಯೋಗದ ಏನಾದ್ರೂ ಚಿಂತೆ ಇದೆ ಅನ್ನೋದಾದ್ರೆ ನನ್ನ ಸಂಸ್ಥೆಗೆ ಕರೆ ಮಾಡಿ. ಅದರಲ್ಲೂ ನನಗೆ ಹಲವಾರು ಕಂಪ್ನಿಗಳು ಗೊತ್ತಿದ್ದಾವೆ. ಸ್ಟಾರ್ಟಿಂಗ್ ಸಂಬಳನೇ 18ರಿಂದ 20 ಸಾವಿರ, ಒಂದು 50 ಸಾವಿರದವರೆಗೂ ಇರತಕ್ಕಂಥ ಒಂದು ಉದ್ಯೋಗದ ಸಂಬಳಗಳು ಇರತಕ್ಕಂಥ ಕಂಪ್ನಿಗಳಿದಾವೆ. ಇನ್ಸೆಂಟಿವ್ ಏನೇನೋ ಕೊಡತಕ್ಕಂಥದ್ದು. 10 ದೊಡ್ಡ ಪ್ರವರ್ತಕರ ಜೊತೆ ಮಾತಾಡ್ತಿರ್ತೇನೆ. ಅವರ ಮಟ್ಟಿಗೆ ಅದು ದೊಡ್ಡದು, ನನ್ನ ಮಟ್ಟಿಗೆ ಅದು ದೊಡ್ಡದು, ನಿಮ್ಮ ಮಟ್ಟಿಗೆ ಅದು ದೊಡ್ಡದು, ಅವ್ರಿಗೆ ಅದು ಸಣ್ಣದು. ಏನೋ ನನ್ನ ಕೈಯಿಂದ ಆದಂಥ ಒಂದು ಸಹಾಯ ಅಲ್ಲಿದ್ದಾವೆ. ಮುಖ್ಯವಾಗಿ ಒಂದು 50 ಜನ ಟೆಲಿಕಾಲಿಂಗ್ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರಿಗೆ ಒಂದು 18ರಿಂದ 20 ಸಾವಿರ PF, ESI ಗ್ರಾಜ್ಯುಟಿ ಇದೆ. ಅದ್ರ ಜೊತೆಲಿ ತಿಂಗಳು ಕಡಿಮೆ ಅಂದರೂ ಒಂದು 30ರಿಂದ 35 ಸಾವಿರ ರೂಪಾಯಿ ಇನ್ಸೆಂಟಿವ್ ಮನೆಗೆ ತಗೊಂಡು ಹೋಗ್ತಕ್ಕಂಥ ಒಂದು ಉದ್ಯೋಗ ಸೃಷ್ಟಿ ಅದು.
ಆಮೇಲೆ ಮಾರ್ಕೆಟಿಂಗ್ ಕ್ಯಾಂಪೇನ್ ಮಾಡೋದಂತೆ, ಅಕೌಂಟ್ಸ್ ಅಸಿಸ್ಟೆಂಟ್ಸ್ ಅಂತೆ, ಏನೇನೋ ಇದಾವೆ. ನಿಮಗೇನು ಗೊತ್ತಿದೆಯೋ, ಫೇಲ್ ಆಗಿದ್ದೀವಿ ಗುರೂಜಿ ನಾವು ಬರೀ PUC ಫೇಲ್, ಪರವಾಗಿಲ್ಲ, ಟ್ರೈನ್ ಕೊಡ್ತಕ್ಕಂಥ ಹಲವಾರು ಡಿಪ್ಲೊಮಾ ಇನ್ನೊಂದು ಟ್ರೈನಿಂಗ್ ಕೊಡ್ತಕ್ಕಂಥ ವೃತ್ತಿ ರಂಗಗಳ ತುಂಬಾ ದೊಡ್ಡ ಪ್ರವರ್ತಕರ ಜೊತೆ ಮಾತಾಡ್ತಿರ್ತಾನೆ. ಅದನ್ನ ತಿಳ್ಕೊಳ್ಳಿಂದ ನಿಮ್ಗೆ ಆಯ್ತು ಅಂತ ಹೇಳಿದ್ರೆ ನನ್ನ ಆಫೀಸ್ಗೆ ಫೋನ್ ಮಾಡಿಬಿಟ್ಟು ಅದ್ರದ್ದೊಂದು ಮೇಲ್ ಐಡಿನೋ ಇನ್ನೊಂದೋ ಇಲ್ಲ ಅಂದ್ರೆ ಒಂದು ಹಾರ್ಡ್ ಕಾಪಿ ತಂದು ತಲುಪಿಸಿ. ಇದೆ ಬದುಕು ಕಟ್ಟುತ್ತೇನಂದ್ರೆ ದಾರಿ ಇದೆ, ಎಲ್ಲದಕ್ಕೂ ಎಸ್ ಅನ್ಕೊಂಡು ಎಲ್ಲೋ ನಿಂತ್ಕೋಬೇಡಿ. ಇವ್ರು ಯಾರೋ ತೋರಿಸ್ತಾರೆ ಇದೊಂದು ಮಂಗನ ಆಟ, ಮಂಗಮಾಯ, ಅದಕ್ಕೂ ಒಂದು ಕತೆ ಇದೆ. ಮಂಗಮಾಯ ಅನ್ನೋದು ಎಲ್ಲಿಂದ ಬಂತು ಅನ್ನೋದು ಕೂಡ ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದರಿಂದ ಎಸ್ ಅನ್ಲಿಕ್ಕೆ ಹೋಗ್ಬೇಡಿ. ಯಾರೋ ಹೇಳಿದ್ರು, ಇನ್ನೇನೋ ಗೊತ್ತಿಲ್ಲ, ಇನ್ಯಾವುದೋ ವ್ಯವಹಾರ, ಇನ್ಯಾವುದೋ ವ್ಯಾಪಾರ, ನಾನು ನಿಮಗೆ ಟ್ರೇಡಿಂಗ್ನಲ್ಲಿ 5% ರಿಟರ್ನ್ ಕೊಡ್ತೇನೆ, ಇದೆಲ್ಲ ಬೇಡ ಸ್ವಾಮಿ. ಗೌರ್ಮೆಂಟೇ ಕೊಡಲ್ವಲ್ಲ, ನಿಮ್ ದುಡ್ಡು ಎತ್ಕೊಂಡು ಗೌರ್ಮೆಂಟ್ ಅಂತದೊಂದು ಸ್ಕೀಮ್ ಆಗ್ಬೋದಲ್ವಾ? ಎಲ್ರು ದುಡ್ಡು ತಗೊಂಡು ತಿಂಗಳಿಗೆ 5% ಕೊಡ್ತೀನಿ ಅಂದ್ರೆ ಅವ್ನ ಲೈಫ್ ಸೆಟ್ಲು ಮಕ್ಕಳೇ. 60% ಅಂದ್ರೆ 1 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರೆ 60,000 ಬರುತ್ತೆ. 1 ಲಕ್ಷ, 1 ಕೋಟಿ ರೂಪಾಯಿ. ಮನೆ ತಗೊಂಡ್ರೆ ಬಾಡಿಗೆನೆ 30,000 ರೂಪಾಯಿ ಬರಲ್ಲ, 20,000 ರೂಪಾಯಿ ಬಂದ್ರೆ ಹೆಚ್ಚು. ನೀವು ಯೋಚನೆ ಮಾಡಿ ನೋಡಿ, 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತಿಂಗಳಿಗೆ 50,000 ರೂಪಾಯಿ ಬರುತ್ತಂದ್ರೆ ಇದು ಸಾಧ್ಯವೇನಾ? 5% 5,000, ವರ್ಷಕ್ಕೆ 60,000. ಅಲ್ಲಿ 1 ಕೋಟಿಗೆ ತಿಂಗಳಿಗೆ ಅವನು ಹೇಳ್ತಕ್ಕಂಥದ್ದು 5 ಲಕ್ಷ ಬರಬೇಕು. ಎಲ್ಲಾದ್ರೂ ಬೆಂಗಳೂರಿನಲ್ಲಿ ಹಾಗಾದ್ರೆ ಏನಕ್ಕೆ ಜಾಗ ತಗೊಂಡು ಮನೆ ಕಟ್ಟಿ ಬಾಡಿಗೆ ಬಿಡ್ತಾನೆ? ಇದೆಲ್ಲ ಎಸ್ ಅನ್ಕೊಂಡು ಹೋಗ್ಬಿಡ್ಬೇಡಿ. ಅವನೇ ಮಾಡ್ಬೋದಿತ್ತಲ್ವಾ? ಅವನು ಯಾರು ಹೇಳ್ತಿದ್ದಾನೆ ತಿಂಗಳಿಗೆ 5% ಅರ್ನ್ ಮಾಡ್ತಿದ್ದಾನೆ ಅನ್ನತಕ್ಕಂಥ ವ್ಯಕ್ತಿ ಯಾರು ಹೇಳ್ತಿದ್ದಾನೆ ಟ್ರೇಡಿಂಗು ಇನ್ನೊಂದು, ಇದೆಲ್ಲ ಕಥೆಗಳನ್ನ ಕಾಕ್ ಅಂಡ್ ಬುಲ್ ಸ್ಟೋರಿಗಳನ್ನ ಬಿಟ್ಟುಬಿಡಿ. ಅವನ ಅಕೌಂಟಲ್ಲಿ ಎಷ್ಟಿದೆ ಅಂತ ಕೇಳಿ. ನಾನು 3 ಲಕ್ಷ ಜನರನ್ನ ತಯಾರಿಸಿದ್ದೇನೆ, 30 ಲಕ್ಷ ಜನರನ್ನ ತಯಾರಿಸಿದ್ದೇನೆ ಟ್ರೇಡಿಂಗ್ ವಿಚಾರದಲ್ಲಿ, ಇನ್ನೊಂದು ವಿಚಾರದಲ್ಲಿ ಅನ್ನತಕ್ಕಂಥದ್ದೆಲ್ಲ ಹೇಳ್ತಾ ಇರ್ತಾರಲ್ಲ ಮಕ್ಕಳು. ಅವರ ಅಕೌಂಟ್ನಲ್ಲಿ 1,000 ಕೋಟಿ ಇದೆಯಾ? ಈ ತಿಂಗಳು ಎಷ್ಟು ಅರ್ನ್ ಮಾಡಿದ್ದಾರೆ, ಹಿಂದಿನ ತಿಂಗಳು 1 ವರ್ಷದ ಸ್ಟ್ರಾಟಜಿ ತೆಗೆಸಿ ಟೇಬಲ್ ಮೇಲೆ ಇಡಕ್ಕೆ ಹೇಳಿ. ಬ್ಯಾಂಕ್ ಸ್ಟೇಟ್ಮೆಂಟ್ ಮ್ಯಾಚ್ ಆಗ್ಬೇಕು. ಅಟ್ಲೀಸ್ಟ್ 3 ವರ್ಷದಿಂದ ನಾನು ಇಷ್ಟಾಕಿ ಇಷ್ಟು ಬಂತು. ಅವನೇ ಅರ್ನ್ ಮಾಡ್ಕೊಬಿಡ್ಬೋದಲ್ವಾ? ನಮ್ಮ ಗೌರ್ಮೆಂಟ್ ಏನಕ್ಕೆ ಮತ್ತೆ ಡೆಫಿಸಿಟ್ ಹೋಗ್ಬೇಕು? ಟಾಟಾ, ಬಿರ್ಲಾ, ಅಂಬಾನಿ ಇವರೆಲ್ಲ ತಗೊಂಡೋಗಿ ತಿಂಗಳಿಗೆ 5% ಬರುತ್ತೆ ಅಂದ್ರೆ ವರ್ಷಕ್ಕೆ 60% ಅವ್ರ ಕಂಪ್ನಿನ ವರ್ಷ ಪೂರ್ತಿ ಬಿಸ್ನೆಸ್ ಮಾಡಿ ಲಕ್ಷಾಂತರ ಕೋಟಿ ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಿ, ಆ ಕೇಸು ಈ ಕೇಸು, ಆ ಬಡ್ಡಿ ಈ ಬಡ್ಡಿ, ಬ್ಯಾಂಕ್ ಲೋನ್, ಇನ್ನೊಂದು ಅಂತ ಮಾಡ್ಕೊಂಡು ಒದ್ದಾಡ್ಕೊಂಡು ಕುಳಿತಿರ್ತಕ್ಕಂಥವ್ರು, ಅವ್ರಿಗೆ ಬರೋದೇ ಒಂದು 6-8% ಲಾಭ. ಅವ್ರು 60% ಅರ್ನ್ ಮಾಡ್ಬೋದಲ್ವಾ ಮಕ್ಕಳೇ? 100 ಕೋಟಿ ಹಾಕ್ಬಿಟ್ಟು ಸಾಲನೆಲ್ಲ ಅವ್ರು ತೀರ್ಸ್ಬಿಡ್ಬೋದಲ್ವಾ? ಅವ್ರಿಗೆ ಇಲ್ಲದ ದುಡ್ಡ 1,000 ಕೋಟಿ ಹಾಕುತ್ತೆ ಅಂತ ಹೇಳೋದಂದ್ರೆ 600 ಕೋಟಿ ವರ್ಷಕ್ಕೆ ಬಂದ್ಬಿಡುತ್ತೆ. 10,000 ಕೋಟಿ ಹಾಕ್ಬಿಟ್ರೆ 6,000 ಕೋಟಿ ಬಂದ್ಬಿಡುತ್ತೆ. ಅದಾನಿ ಹತ್ರ ಇಲ್ದಿರೋ ದುಡ್ಡ, ಅಂಬಾನಿ ಹತ್ರ ಇಲ್ದಿರೋ ದುಡ್ಡ, ಟಾಟಾ ಹತ್ರ ಇಲ್ದಿರೋ ದುಡ್ಡ. ಈ ರೀತಿ ಎಸ್ ಅನ್ಕೊಳ್ಳೋದು. ಯಾರೋ ಹೇಳಿದ್ರು ನಿಮ್ಗೆ ಕ್ಲಿಕ್ ಮಾಡಿದ್ರೆ ದುಡ್ಡು, ಎಸ್ ಅನ್ಬಿಡೋದು. ಆಮೇಲೆ ನೀವು ಭರವಸೆ ಬರೆದು ಕೊಟ್ರೆ ನಿಮಗೆ ದುಡ್ಡು. ಹೌದು, ರೈಟಿಂಗ್ ಜಾಬ್ ಅಂತೆ, ರೈಟಿಂಗ್ ಜಾಬ್. ಅದಕ್ಕೊಂದು 5,000 ರೂಪಾಯಿ ಕಟ್ಟಿ ನಿಮ್ಗೆ ವಾರ 10,000 20,000 ಫಸ್ಟ್ ಕೊಡ್ತಾನೆ. ಆಮೇಲೆ ಒಂದೇ ಸಲ 40,000-50,000 ರೂಪಾಯಿ ನಿಮ್ಗೆ ಇಷ್ಟು ಪೇಜ್ ಕೊಟ್ಬಿಡ್ತೀವಿ, ಅಷ್ಟು ಪೇಜ್. ಯಾರು ಇದೆಲ್ಲ ಮಾಡೋಲ್ಲ. ಇದೆಲ್ಲ ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾವುದ್ಯಾವುದೋ ಮಾಡ್ಲಿಕ್ಕೆ ಹೋಗ್ಬೇಡಿ. ದಯಮಾಡಿ ಹೇಳ್ತಾನೆ, ಇದನ್ನ ನೆನ್ಪಿಟ್ಕೊಳ್ಳಿ. ನೆನಪಿಟ್ಟುಕೊಂಡು ಹೆಜ್ಜೆ ಇಡಿ. ಹೇಗೇಗೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಲ್ಲದಕ್ಕೂ ಎಸ್ ಅನ್ಬೇಡಿ. ಜಾಗ್ರತೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮತ್ತಷ್ಟು ವಿಚಾರ ಮಾತುಕತೆ ಮಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಈ ಸಂಖ್ಯೆಯಲ್ಲಿರತಕ್ಕಂಥ ವ್ಯಕ್ತಿಗಳನ್ನ ನಿಮ್ಮ ಜೀವನದಲ್ಲಿ ಪಕ್ಕದಲ್ಲಿ ಇಟ್ಕೊಂಡಿರಿ ಮಕ್ಕಳೇ. ಕೆಲವು ವ್ಯಕ್ತಿಗಳು ನಮಗೆ ತುಂಬಾ
ಶಕ್ತಿಯುತವಾಗಿ ಒಂಥರ ಸಂತೋಷ, ಆನಂದ, ಶಾಂತಿಯನ್ನ ತಂದು ಕೊಡುವಂಥ ವ್ಯಕ್ತಿಗಳು ಈ ಸಂಖ್ಯೆಯಲ್ಲಿ. ಪ್ರತಿ ಸಂಖ್ಯೆಯಲ್ಲೊಂದು ಅದ್ಭುತ. ನೀವು ಎಷ್ಟೇ ಸಾಮಾನ್ಯರಾಗಿರಿ, ಅತಿ ಸಾಮಾನ್ಯರಾಗಿ, ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ದುಃಖ ಅನ್ನೋದಿರುತ್ತೆ, ಒಂದು ಬಾಧೆ ಅನ್ನೋದಿರುತ್ತೆ. ಹೇಳ್ಕೊಳಕ್ಕೊಬ್ಬರು ಬೇಕು, ಹಂಚ್ಕೊಳ್ಳೋಕ್ಕೊಬ್ಬರು ಬೇಕು, ಹೌದಲ್ವಾ? ಈ ಸಂಖ್ಯೆಯ ವ್ಯಕ್ತಿಗಳು ನಿಮ್ಮ ಜೊತೆಲಿದ್ರೆ ನೀವು ಹಂಚ್ಕೊಳ್ಳೋದು ಬೇಕಿಲ್ಲ, ಹೇಳೋದೇ ಬೇಕಿಲ್ಲ. ಬ್ಯೂಟಿಫುಲ್. ನಿಮ್ಗೊಂಥರ ಅವ್ರ ಭುಜದ ಮೇಲೆ ಹೊರಗಬೇಕು ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ಹೌದು ಅಲ್ವೋ ಹೇಳಿ. ಸಂಖ್ಯೆಗಳ ಬಗ್ಗೆ ಹೇಳ್ತಾನೆ. ಎಷ್ಟು ಜನ ಎಸ್ ಅಂತೀರಾ, ಹೌದು ಗುರುಜಿ ಅಂತೀರಾ, ಕಮೆಂಟ್ಸ್ ಹಾಕ್ತೀರಾ, ನಾನು ಕಾಯ್ತಿರ್ತೇನೆ. ಹೌದು, ಆ ಸಂಖ್ಯೆಗಳು ಒಂದು ಅದ್ಭುತವಾದಂಥ ಸಂಖ್ಯೆಗಳು. 2ನೇ ತಾರೀಕು, 7ನೇ ತಾರೀಕು, 11ನೇ ತಾರೀಕು, 18ನೇ ತಾರೀಕು, 24ನೇ ತಾರೀಕು, 30ನೇ ತಾರೀಕು, 28ನೇ ತಾರೀಕು, 3ನೇ ತಾರೀಕು. ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿದ್ರೆ ಅತ್ಯಂತವಾದಂಥ ನೆಮ್ಮದಿಯನ್ನ ಪಡೆಯುತ್ತೀರಿ, ಶಾಂತಿಯನ್ನ ಪಡೆಯುತ್ತೀರಿ. ಎಷ್ಟು ಜನರಿಗೆ ಈ ಸಂಖ್ಯೆಯ ವ್ಯಕ್ತಿಗಳು ನಿಮ್ಮ ಜೊತೆಲಿದ್ದಾರೆ? ಅಣ್ಣನಾಗಿ, ತಮ್ಮನಾಗಿ, ತಂದೆಯಾಗಿ, ಬಂಧುವಾಗಿ, ಆತ್ಮಬಂಧುವಾಗಿ, ಮಿತ್ರನಾಗಿ, ಹೌದು, ಗಂಡನಾಗಿ, ಗೆಳೆಯನಾಗಿ, ಹೆಂಡತಿಯಾಗಿ, ತಂಗಿಯಾಗಿ, ಅಕ್ಕನಾಗಿ, ಅಮ್ಮನಾಗಿ, ನಿಮ್ಮ ಪಕ್ಕದಲ್ಲಿ ಈ ಸಂಖ್ಯೆಯ ವ್ಯಕ್ತಿಗಳು ನಿಮ್ಮ ಜೊತೆಲಿದ್ರೆ ದೇ ಬ್ರಿಂಗ್ ಪೀಸ್, ಅ ವಂಡರ್ಫುಲ್ ಪೀಸ್. ಒಂಥರ ನೆಮ್ಮದಿ. ಹೌದೇನೋ? ಯಾಕೋ ಏನೋ ಬೇಜಾರಲ್ಲಿದೆಯಾ? ಏನಾಯ್ತು ಹೇಳೋ? ಏನೋ ನಿಮ್ಮ ಮನಸ್ಸಿನ ಭಾವನೆಗಳು, ಗೊತ್ತೋ ಗೊತ್ತಿಲ್ಲದೆಯೋ, ಎಲ್ಲೋ ಇರೋ ಮೋಸನೋ, ನೋವೋ, ದುಃಖವೋ, ಇನ್ನೊಂದು, ಇವುಗಳ ಒಂದು ವೈಚಾರಿಕತೆಯಲ್ಲಿ ಅಲ್ಲೊಂದು ಎಳೆದಾಟ, ಒದ್ದಾಟ ಇದೆ. ಅದನ್ನು ದೂರ ಮಾಡುವಂಥ ಶಕ್ತಿ ಈ ಸಂಖ್ಯೆಗಳ ವ್ಯಕ್ತಿಯಲ್ಲಿ ಜೊತೆಲಿ ನಿಂತು ನೋಡಿ. ಇವರನ್ನ ಇಟ್ಕೊಳ್ಳಿ ಮಕ್ಕಳ ಪಕ್ಕದಲ್ಲಿ. ನಿಮ್ಗೆ ಯಾವಾಗ ತುಂಬಾ ದುಃಖ ಅನ್ಸುತ್ತೋ, ಬಾಧೆ ಅನ್ಸುತ್ತೋ, ಭಾರ ಅನ್ಸುತ್ತೋ, ಈ ಡೇಟಲ್ಲಿ ಹುಟ್ಟಿರೋ ವ್ಯಕ್ತಿಗಳು ನಿಮ್ ಸುತ್ತಮುತ್ತ ಇದಾರ ನೋಡಿ. ಎಸ್, there is a magic of this number, beauty of this number, strength. ಅದೊಂಥರ ಪರಿಪೂರ್ಣ ನೋಡಿ. 2 ಅನ್ನತಕ್ಕಂಥದ್ದು, 2, 11, ಈ ಸಂಖ್ಯೆ ನೋಡಿ, ಚಂದ್ರನ ಪರಿಪೂರ್ಣ ಭಾವ ಇರುತ್ತೆ. ಚಂದ್ರ ಅಂದ್ರೇನೆ ಮನೋಕಾರಕ. ಅಮ್ಮನ ಹತ್ರ ಇಲ್ಲದ ಸುಖವಾ? ಅಮ್ಮನ ಹತ್ರ ಇಲ್ಲದ ಆನಂದವ? ಅಮ್ಮನ ಹತ್ರ ಇಲ್ಲದ ಒಂದು ಶಾಂತಿಯ? ಅಮ್ಮನ ಮಡ್ಲಲ್ಲಿ ಕೂತ್ಕೊಂಡ್ಬಿಟ್ರೆ, ಅಮ್ಮನ ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ರೆ, ಶಿ ಇಸ್ ದೇರ್ ಫಾರ್ ಎವ್ರಿಥಿಂಗ್. ಶಿ ಈಸ್ ಮದರ್, ಶಿ ಈಸ್ ಮದರ್, ದಟ್ಸ್ ಇಟ್. ಅದಕ್ಕೆ ಮೀರಿದಿಲ್ಲ. ಅಮ್ಮನಿಗೆ ಮೀರಿದ ಎತ್ತರವಾದ ವ್ಯಕ್ತಿಗಳು ನಾನು ಜಗತ್ತಲ್ಲಿ ನೋಡಿಲ್ಲ ಮಕ್ಕಳು. ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದ್ನಲ್ಲ, ನನ್ನವು ಆ ಥರ ಅಂದರೂ ಬಾಗುಂಡಾಲಿ. ಇದು ನಮ್ಮ ತಾಯಿ ಸಿದ್ಧಾಂತ. ಎಲ್ರ ಮನೇಲೂ ತಿಂಗಳಿಗೊಮ್ಮೆ ಹೋಳಿಗೆ ಮಾಡಿ ತಿನ್ಬೇಕು ಅನ್ನೋದು ಅವ್ವ. ಎಲ್ರ ಮನೇನೂ ಚೆನ್ನಾಗಿರ್ಬೇಕು. ನಮ್ಮ ಹತ್ರ ಬರೋ ಹಾಗೆ ನಾವು ಮಾಡ್ಕೋಬಾರ್ದು. ಯಾವ ದಿನ ಒಬ್ಬ ವ್ಯಕ್ತಿ ನಮ್ಮ ಮನೆಗೆ ಬರ್ತಿಲ್ವೋ ಸಹಾಯಕ್ಕೆ, ನಾವು ಸಹಾಯ ಮಾಡಿದ ವ್ಯಕ್ತಿ ಅವನು ಚೆನ್ನಾಗಿದ್ದಾನೆ, ಬಯಸೋದೇ ತಪ್ಪು ಅಂತ ಹೇಳೋರವ್ವ. ನಾನು ಇವತ್ತಿಗೂ ಆ ಸಿದ್ಧಾಂತ ಇಟ್ಕೊಂಡಿದ್ದೆ. ನೀವು ಬರಬಾರದು ಅಂತಲೇ ನಾನು ಹೇಳ್ತಿರ್ತಾನೆ. ಯಾಕೆ ಬಂದ್ರಿ ಅಂತಲೂ ಕೆಲವ್ರಿಗೆ ಬೈತಿರ್ತಾನೆ. ನಿಮ್ಗೆ ಬುದ್ಧಿ ಇಲ್ಲ, ದುಡ್ಡು ಜಾಸ್ತಿ ಆಯ್ತು, ನಿಮಗೆ ತಲೆ ಕೆಟ್ಟಿದೆ ಅಂತ, ಸಮಯ ಜಾಸ್ತಿ ಇದೆ, ಅದಕ್ಕೆ ಈ ಥರ ಮಾಡ್ಕೊಂಡು ಬಂದಿದ್ದೀರಿ, ಬೇರೆ ವ್ಯವಸ್ಥೆ ಇಲ್ಲ ನಿಮಗೆ ಮಾಡೋಕೆ ಅಂತಲೇ ಹೇಳ್ತಿರ್ತಾನೆ. ನನ್ನವ್ವ ಹೇಳೋದೇ ಅದು. ಅವರು ಮತ್ತೆ ಹುಡ್ಕೊಂಡು ಬರ್ತಿದ್ದಾರೆ ಅಂದ್ರೆ ಮತ್ತೆ ನೋವಲ್ಲಿದ್ದಾರೆ ಏನೋ ಅಂತ. ಕೆಲವರು ಇಲ್ಲ ಗುರುಗಳೇ ಹಾಗೇನಿಲ್ಲ, ಮತ್ತೆ ಬೇರೆದು ಇನ್ನೊಂದೇನೋ ಒಂದು ಕಾರ್ಯಕ್ರಮ ಮಾಡಬೇಕಿತ್ತು, ಅದಕ್ಕೆ ಬಂದ್ವಿ ಅಂತ. ಮೊನ್ನೆ ಕೂಡ ಒಂದು ಪುಟ್ಟ ದಂಪತಿಗಳು ಮನೆದು ಒಂದು ಪ್ಲಾನ್, ನೀವು ಹೇಳ್ದಾಗೆ ಆಯ್ತು ಗುರುಜಿ, ಏನು ಶತಪ್ರಯತ್ನ ಮಾಡಿದ್ರು ನನಗೆ ಜಾಗ ಆಗ್ಲಿಲ್ಲ, ನೀವು ಹೇಳಿದ್ರಿ ನಿಮ್ಮ ಪತ್ನಿ ಹೆಸರಲ್ಲಿ ಮಾಡ್ಕೊಳ್ಳಿ ಆಗುತ್ತೆ ಅಂತ. ಆಯ್ತು ಗುರುಜಿ, ಒಳ್ಳೆ ಜಾಗ ಬಂದಿದೆ, ಮನೆ ಮಾಡ್ಕೋಬೇಕು ಅಂತ ಬ್ಯೂಟಿಫುಲ್ ಪ್ಲಾನ್ ಜೊತೆಲೆ ಬಂದ್ಬಿಟ್ಟಿದ್ರು. ತುಂಬಾ ಖುಷಿ ಆಯ್ತು, ಚೆನ್ನಾಗಿತ್ತು ಪ್ಲಾನ್ ಕೂಡ. ನೋಡಿ, ಕಾಲ ಕೂಡಿ ಬಂದಾಗ ಕರ್ಕೊಂಡು ಬಂದಿದ್ದ, ಅದು ನಾನು ತೋರಿಸಿದ್ದಲ್ಲ, ಅಲ್ಲಿದ್ದಿದ್ದದು ಆ ತಾಯಿ ಜೀವದ ಹೆಸರಲ್ಲಿ ಇತ್ತು. ಇವಾಗ ಇಲ್ಲ ಅಂದಮೇಲೆ ಈ ತಕಡಿಲಿ ಇರುತ್ತೆ. ಈ ತಕಡಿ ಇಳಿದಿದ್ದಂದ್ರೆ ಈ ತಕಡಿ ಮೇಲಕ್ಕೆ ಹೋಗಿದೆ, ಈ ತಕಡಿ ಮೇಲಕ್ಕೆ ಹೋಗಿದೆ ಅಂದ್ರೆ ಈ ತಕಡಿಲಿ ಭಾರ ಇದೆ, ಇಲ್ಲಿರೋದನ್ನ ನೋಡ್ಬೇಕು, ಇಲ್ದಿರೋದನ್ನ ನೋಡಬಾರ್ದು.
ಇದನ್ನೇ ನನ್ನ ಅವ್ವ ಹೇಳ್ಕೊಟ್ಟಿರೋ ಸಿದ್ಧಾಂತ ನಾನು ನಿಮಗೂ ಹೇಳ್ಕೊಡ್ತಿರೋದು. ಆ ಸಂಖ್ಯೆ 2, 11ರಲ್ಲಿ ಅಂಥದ್ದೊಂದು ಭಾವ. ಇನ್ನು 7 ಪರಿಪೂರ್ಣ ಗಣಪತಿ. ಇನ್ನು 3 30 ಬ್ಯೂಟಿಫುಲಿ ಗುರು ಸಂಖ್ಯೆ. ಗುರುವಿನ ಹತ್ರ ಇಲ್ಲದ ನೆಮ್ಮದಿಯಾ? ಗುರುವಿನ ಹತ್ರ ಇಲ್ಲದ ನೆಮ್ಮದಿಯಾ? ಇನ್ನು 24 ವಿಶೇಷವಾಗಿ ಶುಕ್ರನ ಪ್ರಭಾವ. ನಿಜ ಹೇಳಬೇಕು ಅಂದರೆ ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಸಂಖ್ಯೆ ನೋಡಿ ಎಷ್ಟು ಕಾಕತಾಳೀಯವಾಗಿ ಸಿಕ್ಕಿದೆ. ಅವ್ರ ಹತ್ರ ಹೋದವರೆಲ್ಲ ಹೇಳ್ತಿದ್ದದೆ, ಏನೋ ಒಂದು ಡಿವೈನಿಟಿ ಅವ್ರ ಹತ್ರ ಕುಳಿತುಕೊಬಿಟ್ರೆ ನಮ್ಮನ್ನೆಲ್ಲ ಮರೆಸ್ಬಿಡೋರು ಅಂತ. ಆ ಮಾತು, ಆ ಸಂಯಮಶೀಲತೆ, ಸಹನಾಶೀಲತೆ, ಅವರ ನಾಲೆಡ್ಜ್ ಬ್ಯಾಂಕ್, ಒಂಥರ ಮಗು ಜೊತೆ ಕುಳಿತಾಗ ಅನ್ನಿಸ್ಬಿಡೋದು, ನಮ್ಮನ್ನು ಮರೆಸ್ಬಿಡೋರವರು ಅನ್ನತಕ್ಕಂಥದ್ದು. ನೋಡಿ 24ರಲ್ಲಿ ಹುಟ್ಟಿರೋರ ಹತ್ರ ಕೂಡ ಅಂಥದ್ದೊಂದು ದೈವಿಕ ಗುಣ ಇರುತ್ತೆ. ಅವ್ರ ಹತ್ರ ಕುಳಿತ್ರೇನೆ ನಮಗೊಂಥರ ಎಲ್ಲ ಭಾರ ಎಳೆದಾಗೆ. ಇನ್ನು 18 ಪರಿಪೂರ್ಣವಾಗಿರ್ತಕ್ಕಂಥ ಸೂರ್ಯ ಹಾಗೂ ಶನಿಯ ಸಮ್ಮಿಳಿತದಲ್ಲಿ ಸುಬ್ರಹ್ಮಣ್ಯ ಶಕ್ತಿ. ನಾನು ನೋಡ್ಕೋತೀನಿ ಬಿಡ, ಕೂತ್ಕೊಳ್ಳೋ ಅಂಥದ್ದೊಂದು ಭಾವದಲ್ಲಿ ಇರ್ತಾರೆ, ಕಾನ್ಫಿಡೆನ್ಸ್ ತುಂಬಿಸ್ತಾರೆ. ಹೌದು ಅಲ್ವೋ ಹೇಳಿ? ಎಷ್ಟು ಜನ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರು, ನೀವು ಬೇರೆಯವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ತುಂಬಿಸಿದ್ರೆ ಎಷ್ಟು ಜನ ನಿಮ್ಮನ್ನ ನೀನು ಇರಬೇಕಿತ್ತು ಕಾಣೋ ಅವತ್ತು ಅಂತ ಹೇಳಿರ್ತಾರೆ. ಹೌದು ಅಲ್ವೋ ಹೇಳಿ? ನೋವಿಗೆ, ದುಃಖಕ್ಕೆ, ಬಾಧೆಗೆ, ಸಮಾಧಾನಕ್ಕೆ ಇರತಕ್ಕಂಥ ಅತ್ಯದ್ಭುತವಾಗಿರತಕ್ಕಂಥ ಶಕ್ತಿ ಕೇಂದ್ರ ಈ ಸಂಖ್ಯೆಯಲ್ಲಿ ಹುಟ್ಟಿರತಕ್ಕಂಥವರಿಗಿದೆ. ಅ ಬ್ಯೂಟಿಫುಲ್ ಮ್ಯಾಚ್. ಹೌದು ಅಲ್ವೋ ಹೇಳಿ ಮಕ್ಕಳೇ? ಇದು ನನ್ನ 30 ವರ್ಷಗಳ ಹಲವಾರು ಜನಗಳ, ಲಕ್ಷಾಂತರ ಜನಗಳ ನಡುವೆ ಒಡನಾಟ, ಓಡಾಟ, ಸುತ್ತಾಟ. ಮೊನ್ನೆ ಕೂಡ ಒಂದು ಕಾರ್ಯಕ್ಷೇತ್ರ, ಹೋಗಲೇಬೇಕು, ನಾನು ಬರೋಲ್ಲ ಅಂತ. ಎಲ್ಲ ನೀವಿರಬೇಕು, ನಮ್ಮ ಮನೆ ಫಂಕ್ಷನ್ ಇದು, ದೇವಿ ಫಂಕ್ಷನ್ ಇದು ಅಂತ. ಸರಿ, ಇನ್ನೇನು ಮಾಡೋದು? ಮನೆಯಲ್ಲಿ ಕೆಲವೊಂದು ಅಸಾಧಾರಣವಾದಂಥ ಸಮಸ್ಯೆ ಬಂದು ಕೂತಿದೆ, ಹೇಳೋಕ್ಕಾಗಲ್ಲ, ಹೇಳುವುದೂ ಇಲ್ಲ. ಮನೆಯಲ್ಲಿ ನನ್ನ ಕಾರ್ಯಕ್ಷೇತ್ರದ ಬಗ್ಗೆ ನಾನು ಹೇಳೋದೇ ಇಲ್ಲ. ಅಪರೂಪ 1%, 2%, 3% ಅಷ್ಟೇ. ಕೆದಕಿದ್ರೆ, ಕೇಳಿದ್ರೆ ಎಲ್ಲೋ ಬಾಯಿ ಜಾರಿ ಹೇಳ್ಬಿಟ್ಟಿರ್ತೇನೆ. ನಾನು ಹೇಳೋದೇ ಇಲ್ಲ. ನಾನು ನೋವು ಹೇಳಲ್ಲ, ಸುಖನೂ ಹೇಳಲ್ಲ, ಖುಷಿನೂ ಹೇಳಲ್ಲ, ಸಕ್ಸಸ್ಸು ಹೇಳಲ್ಲ, ಹ್ಯಾಪಿನೆಸ್ಸು ಹೇಳಲ್ಲ. ಎಲ್ಲ ಅಮ್ಮನವ್ರ ಹತ್ರ ಹೇಳ್ತಿರ್ತಾರೆ. ಅಮ್ಮನ ಹತ್ರ ಧ್ಯಾನ ಮಾಡುವಾಗ, ಪೂಜೆ ಮಾಡುವಾಗ, ಮಂತ್ರಾನುಷ್ಠಾನ ಮಾಡುವಾಗ, ಅಮ್ಮ ಇಂಥದ್ದು ಮಾಡ್ಕೊಂಡೆ ಎಡವಟ್ಟು, ಅಮ್ಮ ಇಂಥದ್ದು ತಪ್ಪು ಮಾಡ್ಕೊಂಡೆ, ಫಸ್ಟ್ ತಪ್ಪುಗಳನ್ನೇ ಭಿನ್ನವಿಸೋದು. ಇದು ಯಾಕಮ್ಮ ಈ ಒಂದು ಮರ್ಕಟ ಬುದ್ಧಿಗೆ, ಈ ಮಂಗ ಬುದ್ಧಿಗೆ ಈ ಥರ ತಂದಿಟ್ಟಿದೀಯಮ್ಮ, ಇದು ಏನಮ್ಮ, ಇದು ಯಾಕಮ್ಮ ಇಂಥ ಒಂದು ದಡ್ಡತನದ ಆಲೋಚನೆ, ಪೆದುತನದ ಆಲೋಚನೆ, ಎಡವಟ್ಟು ಆಲೋಚನೆ ಅನ್ನತಕ್ಕಂಥದ್ದು ಆ ತಾಯಿಗೆ ಒಪ್ಪಿಸ್ತಾನೆ. ಇದು ಪರಮಸತ್ಯ. ಹಾಗೆ ನನ್ನ ಗೆಲುವುಗಳನ್ನು ಕೂಡ, ನನ್ನ ಆಲೋಚನೆಗಳನ್ನು ದೇವಿಗೆ ಒಪ್ಪಿಸೋದು. ಅದಕ್ಕೆ ಈ ಸಕ್ಸಸ್ ಸಿಕ್ಕಿರೋದು. ಇನ್ನೂ 2 ಸಂಖ್ಯೆಗಳಿದೆ, 3 ಹಾಗೂ 30 ಗುರು ಸಂಖ್ಯೆ, ಹಾಗೂ 28ನೇ ತಾರೀಕು. ವಾವ್! ಅವ್ರ ಹತ್ರ ಹುಟ್ಟಿದವರು, ಆ ಸಂಖ್ಯೆಯಲ್ಲಿ ಹುಟ್ಟಿದವ್ರು ನೀವಾಗಿದ್ರೆ ನೀವು ಖಂಡಿತ ಇನ್ನೊಬ್ಬರಿಗೆ ಒಂಥರ ಸಮಾಧಾನ. ಇಲ್ಲ, ನಿಮಗೆ ಯಾರೋ 28ನೇ ತಾರೀಕಿನಲ್ಲಿ ಹುಟ್ಟಿದವ್ರು ಅಕ್ಕಪಕ್ಕ ಇದ್ದಾರ ನೋಡಿ, ಆ ಒಂದು ಸಮಾಧಾನ, ಆ ಒಂದು ಹೃದಯ ವೈಶಾಲ್ಯತೆ, ಅವ್ರು ಕೂಡ ಒಂದು ತೃಪ್ತಿ, ಅವ್ರು ಕೂಡ ಒಂದು ಸಮಾಧಾನ, ಚಿಂತನಾಶೀಲ ನಿಜವಾಗ್ಲೂ ನಡೆದಿರುತ್ತೆ ಮಕ್ಕಳು. ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ದಯಮಾಡಿ ಇದನ್ನ ಎಲ್ರಿಗೂ ಶೇರ್ ಮಾಡಿ. ನನಗೆ ಆಸೆ ಸಿಗಬೇಕು, ಎಲ್ಲರ ಮನೆಯಲ್ಲೂ ಶಾಂತಿ ಇರಬೇಕು, ನೆಮ್ಮದಿ ಇರಬೇಕು. ನೋಡಿ, ದುಡ್ಡು ಬರುತ್ತೆ ಹೋಗುತ್ತೆ, ಅಧಿಕಾರ ಬರುತ್ತೆ ಹೋಗುತ್ತೆ, ನೆಮ್ಮದಿ ಅನ್ನೋದು, ಶಾಂತಿ ಅನ್ನೋದು ನಾವೇ ಹುಡ್ಕೋಬೇಕು. ಇಂಥ ವ್ಯಕ್ತಿಗಳು ನಮ್ಮ ಜೊತೆಲಿ ಇದ್ದು ಬಿಟ್ರೆ, ಈ ಸಂಖ್ಯೆಯ ವ್ಯಕ್ತಿಗಳು ನಮ್ಗೊಂಥರ ಸಮಾಧಾನ, ತಂದೆ ಥರ, ಗುರುವಿನ ಥರ, ಮಿತ್ರನ ಥರ, ಬಂಧುವಿನ ಥರ, ಆತ್ಮಬಂಧುವಿನ ಹಾಗೆ ಕೂಡ ದೇ ಬ್ರಿಂಗ್ಸ್ ದಟ್ ಹ್ಯಾಪಿನೆಸ್, ಆ ಕಾನ್ಫಿಡೆನ್ಸ್. ಇದಾನೋ ರವಿ, ನಮ್ಮ ಅಕ್ಕ ಇದ್ದಾಳು ಅನ್ನಪೂರ್ಣೇಶ್ವರಿ, ನಮ್ಮಮ್ಮ ಇದ್ದಾಳು, ನನ್ನ ತಂದೆ ಇದ್ದಾನೋ, ಏನು ಪ್ರಶ್ನೆ ಕೇಳಿದ್ರು ಉತ್ತರವಿದೆ. ಎಸ್, ಉತ್ತರವಿಲ್ಲದ ಪ್ರಶ್ನೆ ಇಲ್ಲ ಅನ್ನತಕ್ಕಂಥದ್ದು ನಾನು ಹೇಳ್ತಿರ್ತೇನೆ. ಅಂಥದ್ದೊಂದು ಇವ್ರ ಜೊತೆಲಿ ಕುಳಿತರೆ ನಿಮ್ಮ ಪ್ರಶ್ನೆಗಳಿಗೆ ಅಲ್ಲೊಂದು ಸ್ಟಾಪು. ಈ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತಲೇ ಇರ್ತಾರೆ. ಎಲ್ಲೆಲ್ಲೋ ಹುಡ್ಕೊಂಡು ಗುಡಿ, ಗೋಪುರ, ದೇವರು, ಪೂಜೆ, ಅದು ಇದು ಅಂತ ಹೋಗೋ ಬದಲು ಈ ವ್ಯಕ್ತಿಗಳು ನಿಮ್ಮ ಜೊತೆಲಿ ಇದ್ದಾರ ನೋಡಿ, ದೇ ಬ್ರಿಂಗ್ಸ್ ಯು ಹ್ಯಾಪಿನೆಸ್. ತುಂಬ
ಅದ್ಭುತವಾದಂಥ ಖುಷಿಯನ್ನು ತಂದಿಡ್ತಾರೆ, ಸಮಾಧಾನ ತಂದಿಡ್ತಾರೆ, ಆನಂದ ತಂದಿಡ್ತಾರೆ. ಎಸ್, ಹೌದು ಅಲ್ವೋ ಕಮೆಂಟ್ಸ್ಗೂ ಕಾಯ್ತಿರ್ತಾನೆ. ಹಾಗೆ ಶೇರ್ ಮಾಡಿ, ನಮ್ಮ ಸಂಚಿಕೆ ಮೆಚ್ಚುಗೆಯಾಗಿರ್ತಕ್ಕಂಥವರು ಶೇರ್ ಮಾಡಿ ಅಂತಲೂ ಕೂಡ ಕೇಳ್ಕೊತಿದ್ದೇನೆ. ಹಾಗೆ ನಿಮ್ಮ ಮಿತ್ರರು, ಬಂಧುಗಳು, ಆತ್ಮೀಯರು ಒಂದು ಪುಟ್ಟ ಲೈಕ್ ಕೂಡ ಕೊಡಿ ಅಂತ ಕೇಳ್ಕೊತಿದ್ದೇನೆ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಶತಭಿಷ ನಕ್ಷತ್ರ. ಚಂದ್ರ ರಾಹು ಸಾರದಲ್ಲಿದ್ದು, ರಾಹು ಗುರು ಸಾರದಲ್ಲಿದ್ದು, ಗುರು ಕುಜನ್ ಸಾರದಲ್ಲಿದ್ದು, ಕುಜ ಶನಿ ಸಾರದಲ್ಲಿದ್ದು, ಶನಿ ಅಗೇನ್ ಗುರು ಸಾರದಲ್ಲಿರ್ತಕ್ಕಂಥ ಒಂದು ರೀತಿಯ ಪ್ರಭಾವ. ಮೇಷರಾಶಿ ಚೆನ್ನಾಗಿದೆ, ಒಂದು ಸ್ವಲ್ಪ ಹೋರಾಟ ಅಷ್ಟೇ. ರಾಹು ಗಲಿಬಿಲಿ ಮಾಡ್ತಾನೆ, ಕನ್ಫ್ಯೂಷನ್ ಮಾಡ್ತಾನೆ. ರಾಹು ಯಾರ್ಯಾರ ಜೊತೆಲಿ ಇದ್ದ ನೋಡಿ, ಬುದ್ಧಿಕಾರಕ, ಭೋಗಕಾರಕ, ಕರ್ಮಕಾರಕರ ಜೊತೆಯಲ್ಲಿ ಕುಳಿತಿರೋದ್ರಿಂದ ಒಂಚೂರು ತಳಮಳ ಮಾಡ್ತಾನೆ. ಇದನ್ನ ಮಾಡೋಣ, ಅದನ್ನ ಮಾಡೋಣ. ಅಂಥ ಸಂದರ್ಭದಲ್ಲಿ ಸರ್ಕಲಲ್ಲಿ ಜಾಮ್ ಆಗ್ಬಿಟ್ಟಿದ್ರಿ ಅನುಭವಸ್ಥರ ಹತ್ರ, ನಿಮ್ಮ ತಂದೆ ತಾಯಿ, ಗುರುಗಳು, ಮಿತ್ರರು, ನಿಮಗಿಂತಲೂ ಎತ್ತರವಾದ ವ್ಯಕ್ತಿಗಳ ಜೊತೆ ಹೋಗಿ ಆ ಪ್ರಶ್ನೆಗಳನ್ನ ಕೇಳಿ. ನಿಮ್ಮ ಸಮಾನದವರ ಜೊತೆಯಲ್ಲಿ ಪ್ರಶ್ನೆಗಳು ಕೇಳಬೇಡಿ. ಅವ್ರು ನಿಮ್ಮನ್ನು ಸಮಾನವಾಗೇ ನೋಡಿರೋದೇ, ಇದು ಯಾಕೋ ಬೇಕಿತ್ತು ನಿಂಗೆ ಹೊಸ ತಲೆನೋವು ಅಂತ ಹೇಳ್ತಾರೆ. ಇದು ನಿಜವಾಗ್ಲೂ ಆಗುತ್ತೆ. ಇನ್ನು ಕೆಳಗಡೆಯವ್ರ ಹತ್ರ ಕೇಳ್ದೆ ಅಂದ್ರೂ ಭಯ ಬೀಳಿಸ್ಬಿಡ್ತಾರೆ. ಏನೋ ಮಾಡಕೋಯ್ತೀಯೋ, ಅವನು ಪುಕ್ಲ, ನಮ್ಮನ್ನು ಪುಕ್ಲ ಮಾಡಿಬಿಡ್ತಾನೆ. ನಿಮಗಿಂತಲೂ ಎತ್ತರದ ವ್ಯಕ್ತಿಗಳು, ಎತ್ತರದ ಅನುಭವ. ಒಂದು ಮಾಸ್ಟರ್ಸ್ ಮಾಡಕ್ ಹೋಗ್ತಿದ್ದೀರಿ, ಆ ಪ್ರೊಫೆಸರ್ ಅನ್ನ ಹೋಗಿ ಕೇಳಿ, ವಿಚ್ ಈಸ್ ಬೆಟರ್. ಕೃಷಿ ಮಾಡಕ್ ಹೋಗ್ತಿದ್ದೀರಿ, ಅದ್ರಲ್ಲಿ ಒಂದು 20 ವರ್ಷ 30 ವರ್ಷ ಅನುಭವ ಇರತಕ್ಕಂಥ ಹೋಗಿ ಹಿರಿಯರ ಹತ್ರ ಹೋಗಿ ಕೇಳಿ. ಅವ್ರ ಮಣ್ಣು, ಭೂಮಿ ಎಲ್ಲೋ ಚಿತ್ರದುರ್ಗದಲ್ಲಿ ತಗೊಂಡ್ಬಿಡೋಣ, ಸರಿ. ಹಿರಿಯರ ಹತ್ರ ತಗೋಬಿಡೋಣ, ಸರಿ. ಆ ಸುತ್ತಮುತ್ತಲಿನ ಭಾಗದಲ್ಲಿ ಬಹುದೊಡ್ಡ ಸಾಧಕರು ತುಂಬಾ ಜನ ಇರ್ತಾರೆ. ಒಂದು 15, 20, 30 ವರ್ಷ ಆ ಭೂಮಿ ಬಗ್ಗೆ ತಿಳಿದಿರುತ್ತೆ. ಫಸಲೇನು ಹಾಕ್ಬೋದು, ಅದರಲ್ಲಿ ಆ ಮಣ್ಣಿನ ಸೊಗಡೇನು, ಫಲವತ್ತತೆ ಏನು, ನೀರಿನಂಶ ಎಷ್ಟಿದೆ, ಹೌದು, ಶಕ್ತಿ ಎಷ್ಟಿದೆ, ಯಾವ ಬೆಳೆ ತೆಗೆದ್ರೆ ಉತ್ತಮ, ಯಾವ ಸೀಸನ್ ತೆಗೆದ್ರೆ ಉತ್ತಮ. ಯಾರು ನೋಡಿದ್ರು ಯೂಟ್ಯೂಬಲ್ಲಿ ಇವತ್ತು ಫುಲ್ಲು ಸ್ಟೋರೀಸ್ ಹಾಕ್ಲಿಕ್ಕೆ ಶುರು ಮಾಡ್ಕೊಬಿಟ್ಟಿದ್ದಾರೆ ಮಕ್ಕಳೇ. ಹಾಫ್ ಕುಕ್ಡ್ ರೈಸ್ ದಯಮಾಡಿ ಹೇಳ್ತಾನೆ, ಅರ್ಧ ಬೆಂದ ಅನ್ನೋ ಬಹು ಡೇಂಜರು, ತುಂಬಾ ಡೇಂಜರ್ ಅದು. ಅದು ತಿಂದಂಗೂ ಇಲ್ಲ, ಉಳಿಯೋಂಗೂ ಇಲ್ಲ, ಎಲ್ಲ ಲೂಸ್ ಮೋಷನ್ನೇ. ಈ ಥರದ್ದು ಮಾಡತಕ್ಕಂಥದ್ದು ಶುರು ಹಚ್ಕೊಬಿಟ್ಟಿದ್ದಾರೆ. ಹೇಗೆ ಜ್ಯೋತಿಷದಲ್ಲಿ ಆಗ್ಬಿಟ್ಟಿದೆಯೋ ಎಲ್ಲಾ ರಂಗದಲ್ಲೂ ಆಗ್ಬಿಟ್ಟಿದೆ. ಅವರವರು ಎಲ್ಲರೂ ಶುರು ಹಚ್ಕೊಬಿಟ್ಟಿದ್ದಾರೆ. ಅದ್ರ ಹಿಂದ್ಗಡೆ ಒಂದು ರಿಸರ್ಚ್ ಇಲ್ಲ, ಏನೂ ಇಲ್ಲ. ಏನೇ ಮಾಡಿದ್ರು ದಯಮಾಡಿ ಕೇಳಿ ಕೇಳಿ, ಅನುಭವಸ್ಥರ ಹತ್ರ ಹೋಗಿ. ಏನಾಗ್ಬಿಡುತ್ತೆ ಏನಾಗುತ್ತೆ, ಒಂದು 6 ತಿಂಗಳು ಪರವಾಗಿಲ್ಲ, ಸಮಯ ವಿನಿಯೋಗಿಸಿ. ಯಾರೋ ಹೇಳ್ಬಿಟ್ರು, ತಗೋ ಧುಮುಕ್ಬಿಡೋದು. ಅನುಭವವೇ ಓದಿಗಿಂತಲೂ ದೊಡ್ಡದಾದಂಥ ಒಂದು ಶಕ್ತಿ. ನೆನ್ಪಿಟ್ಕೊಳ್ಳಿ, ಓದು ಪುಸ್ತಕ ಅಷ್ಟೇ, ಅನುಭವ ಬಹುದೊಡ್ಡದು, ಬಹುದೊಡ್ಡದು ಮಕ್ಕಳೇ. ಕೃಷಿ ಪಂಡಿತರಿದ್ದಾರೆ, ಕೃಷಿ ವಿಜ್ಞಾನಿಗಳಿದ್ದಾರೆ, ತುಂಬ ದೊಡ್ಡ ಸಾಧಕರಿದ್ದಾರೆ. ಅವರೆಲ್ಲ ಹಿಮಾಲಯಗಳು ಮಕ್ಕಳೇ. ನನಗೆ ಹೇಳ್ಕೊಳಕ್ ನಾಚಿಕೆ ಆಗುತ್ತೆ, ನಾನು ಏನೇನು ಅಲ್ಲ. ಭೇಟಿ ಮಾಡಿದಾನಂತ ಮಹಾ ಸಂತರುಗಳನ್ನ ಭೇಟಿ ಮಾಡಿದಾನೆ. ಜಾಗ್ರತೆ ಜಾಗ್ರತೆ. ಯಾರೋ ಹೇಳಿದ್ರು ನಾನು ಮಾಡಿಬಿಡ್ತೇನೆ, ಅವೆಲ್ಲ ಪುಸ್ತಕದ ಬದನೆಕಾಯಿ ಅಲ್ಲ. ಪುಸ್ತಕನೂ ಅಷ್ಟು ಓದೋದೇ ದಕ್ಕಲ್ಲ. ಯೋಚಿಸಿ, ಅನುಭವ ಇರತಕ್ಕಂಥವ್ರ ಮಾತು ಕೇಳಿ ಹೆಜ್ಜೆ ಇಡಿ, ಎಲ್ಲವನ್ನು ಗೆಲ್ಲುವಿರಿ, ಎಲ್ಲ ಪಡೆಯುವಿರಿ. ಇನ್ನು ವೃಷಭ ರಾಶಿ. ಚಂದ್ರ ರಾಹು ಸಾರದಲ್ಲಿದ್ದು, ರಾಹು ಲಾಭದಲ್ಲಿದ್ದಾನೆ. ವೈದಿಕ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರು, ಡಾಕ್ಟರು, ಮೆಡಿಸನ್ನು, ಟೀಚಿಂಗು, ಪ್ರೀಚಿಂಗು, ಆಶ್ರಮ, ದಾನ, ಧರ್ಮ, ಪೂಜೆ, ದೇವಸ್ಥಾನ, ಹೋಮ, ಹವನ, ಯಜ್ಞ, ಯಾಗ, ಸ್ಪೋರ್ಟ್ಸು, ಕಲೆ, ಇಂತಹ ಒಂದು ಲೈನಲ್ಲಿ ಇರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ಯಾಕಂದ್ರೆ ರಾಹು ಗುರು ಸಾರದಲ್ಲಿದ್ದಾನೆ. ಅವ್ನು ಮೇ 18ಕ್ಕೆ ಮೂವ್ ಆಗ್ಬೇಕಲ್ವಾ.
ಸೊ ಪೂರ್ವಭಾದ್ರ ನಕ್ಷತ್ರಕ್ಕೆ ಆಲ್ರೆಡಿ ಬಂದ್ಬಿಟ್ಟಿದ್ದಾನೆ. ಸೊ ಇನ್ನೊಂದು ಹೆಚ್ಚು ಕಡಿಮೆ 22-26 ದಿನ ಹಿ ಮೂವ್ಸ್. ಮೇ 15 ಗುರು ಮೂವ್ ಆಗಬೇಕು. ಅದೇ ಸಮಯಕ್ಕೆ ಈತನು ಇನ್ನೊಂದು 3 ದಿನದಲ್ಲಿ ಮೂವ್ ಆಗ್ತಾನೆ. ನಾನು ಹೊರಡುತ್ತಿದ್ದೀನಿ, ನೀನು ಹೊರಡು ಆ ಕಡೆ ಅಂತಕ್ಕಂಥದ್ದು. ಹಾಗೆ ಇನ್ನು ವಿಶೇಷವಾಗಿ ಮಿಥುನ ರಾಶಿ. ಚಂದ್ರ ಭಾಗ್ಯದಲ್ಲಿ, ರಾಹು ಸಾರ. ರಾಹು ನಿಮಗೆ ದೋಷಕಾರಕನೇನಲ್ಲ, ಆದರೆ ಆ ರಾಹು ಗುರುಸಾರದಲ್ಲಿದ್ದು ಗುರು 12ನೇ ಮನೆಯಲ್ಲಿರೋದ್ರಿಂದ ಕೊಟ್ಟವನ್ ಕೋಡಂಗೆ ಈಸ್ಕೊಂಡವ್ ನೀರು ಭದ್ರ. ಕೊಟ್ಟು ಮಾತಿಗೆ ನಾವು ತಪ್ಪೋದು, ಇಲ್ಲ ತಗೊಂಡು ಮೋಸ ಹೋಗೋದು, ಶೂರಿಟಿ ಕೊಡೋದು, ಗೊತ್ತಿಲ್ಲದ ವ್ಯವಹಾರ ಮಾಡೋದು, ಗೊತ್ತಿಲ್ಲದ ವ್ಯಾಪಾರ ಮಾಡೋದು, ಗೊತ್ತಿಲ್ಲದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಸಿಕ್ಕಾಕೊಳ್ಳೋದು, ಹೈ ರಿಸ್ಕ್ ತಗೊಳ್ಳೋದು, ಹೈ ಇನ್ವೆಸ್ಟ್ಮೆಂಟ್ ಮಾಡೋದು, ಈ ಥರದ್ದು ಮಾಡಿಬಿಡ್ತೀರಿ. ಹುಷಾರಾಗಿ ಅನುಭವಸ್ಥರ ಹತ್ರ ಕೇಳಿ ಮಾಡಿ. ನಿಮ್ಮ ಆದಾಯಕ್ಕೆ ತಕ್ಕಂತೆ ಒಂದು ವ್ಯವಸ್ಥೆ ಮಾಡ್ಕೊಂಡು ಹೆಜ್ಜೆ ಇಡಿ. ಕರ್ಕಾಟಕ ರಾಶಿ. ವಿಶೇಷವಾಗಿ ಚಂದ್ರ ರಾಹುಸಾರದಲ್ಲಿ ಅಷ್ಟಮದಲ್ಲಿದ್ದಾನೆ. ಒದ್ದಾಟವೇ, ಕೆಲಸ ಕಾರ್ಯ ಓಡಾಟ ಇವುಗಳು ಚೂರು ಒದ್ದಾಟವೇ. ಆದರೆ ಆ ರಾಹು ಗುರುಸಾರದಲ್ಲಿದ್ದು ಗುರು ಲಾಭದಲ್ಲಿರೋದ್ರಿಂದ ಏನು ಕಷ್ಟಪಟ್ಟಿದಿರೋ ದಿನದ ಅಂತ್ಯಕ್ಕೆ ಒಳ್ಳೆ ಫಲವೃದ್ಧಿಯನ್ನ ಪಡೆಯತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ ಕರ್ಕಾಟಕ ರಾಶಿಯವರಿಗೂ. ರಾಹು ಹುಳಿ ಪದಾರ್ಥಗಳನ್ನ ಇವತ್ತು ಸ್ವಲ್ಪ ತ್ಯಜಿಸಿ. ಸಿಂಹ ರಾಶಿ. ಚಂದ್ರ ರಾಹು ಸಾರದಲ್ಲಿದ್ದು ರಾಹು ಅಷ್ಟಮದಲ್ಲಿರೋದ್ರಿಂದ ಸ್ವಲ್ಪ ಹಿರಿಯರ ಆರೋಗ್ಯ, ಆಕಸ್ಮಿಕ ತೊಂದರೆಗಳು, ವಿಘ್ನಗಳು ನಿಮ್ಮ ಕೆಲಸ ಕ್ಷೇತ್ರ, ಕಾರ್ಯಕ್ಷೇತ್ರ, ಕುಟುಂಬ ಕ್ಷೇತ್ರ, ವೃತ್ತಿ ಕ್ಷೇತ್ರ, ವ್ಯಾಪಾರ ಕ್ಷೇತ್ರದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು ಬರೋದು, ಅನ್ಎಕ್ಸ್ಪೆಕ್ಟೆಡ್ ತೊಂದರೆಗಳು ಬರೋದು, ವಿಘ್ನಗಳು ಬರೋದು ಆಗೋದ್ರಿಂದ ದುರ್ಗಾ ಪೂಜೆ, ದೇವಿ ಪೂಜೆ ಮಾಡ್ಕೊಂಡು ಮುಂದಕ್ಕೆ ಹೋಗಿ. ಮನೆ ದೇವರ ಪೂಜೆಗಿಂತ ದೊಡ್ಡದಿಲ್ಲ. ಮನೆ ದೇವರಿಗೆ ಒಂದು ನಮಸ್ಕಾರ, ಹಣೆಯಲ್ಲಿ ಒಂದು ತಿಲಕ, ಒಂದು ಸಮಾಧಾನ ತಂದು ಕೊಡತಕ್ಕಂಥದ್ದಾಗುತ್ತೆ. ಇನ್ನು ಕನ್ಯಾ ರಾಶಿ. ವಿಶೇಷವಾಗಿ ರಾಹು ನಿಮಗೆ ಮಿತ್ರ. ಆ ರಾಹು ಗುರುಸಾರದಲ್ಲಿದ್ದು ಗುರು ಭಾಗ್ಯದಲ್ಲಿರೋದ್ರಿಂದ ಕಾರಕ ಭಾವನಾಸ್ತಿ, ಸ್ವಲ್ಪ ಜಾಗ್ರತೆ. ಹಿರಿಯರ ಆರೋಗ್ಯದ ಕಡೆ ನೋಡಿ. ಮನೆಯಲ್ಲಿ ಯಾರಾದ್ರೂ ಹಿರಿಯರಿದ್ರೆ ಅವ್ರಿಗೊಂದು ಎಳೆದಾಟಗಳು ಉಂಟು, ಜಾಗ್ರತೆ. ಮಿಕ್ಕಂತೆ ವೈದಿಕ ಕೆಲಸ, ಮಾರ್ಗದರ್ಶನ ಕೆಲಸ, ಬಟ್ಟೆ, ಪುಸ್ತಕ, ಹೂವು, ಹಣ್ಣು, ಅಲಂಕಾರ, ಒಪ್ಪ, ಓರಣ ಈ ರೀತಿಯ ವೃತ್ತಿ ಉದ್ಯೋಗಗಳು ಅನುಕೂಲ ಸಿಂಧು. ಇನ್ನು ತುಲಾ ರಾಶಿ. ಚಂದ್ರ ರಾಹು ಸಾರ. ನಿಮಗೂ ರಾಹು ತೊಂದರೆ ಮಾಡಲ್ಲ, ಅವನು ತೊಂದರೆ ಮಾಡದ ಮನೆಯಲ್ಲೇ ಇರುವುದರಿಂದ ಏನೂ ಒದ್ದಾಟಗಳಿಲ್ಲ. ಮಂತ್ರ ಮಾರ್ತಾಂಡ, ಪುಸ್ತಕಗಳ ಬರವಣಿಗೆ, ಮಂತ್ರೋಚ್ಚಾರಣೆ, ಯಾಜ್ಞಿಕರು, ಮಂತ್ರಾನುಷ್ಠಾನದಲ್ಲಿ ತೊಡಗಿಸ್ಕೊಂಡಿರತಕ್ಕಂಥ ಪಂಡಿತರು, ಪುರೋಹಿತರು, ಸರಸ್ವತಿ ದೇವಿಯನ್ನ ಒಲಿಸ್ಕೊಂಡಿರ್ತಕ್ಕಂಥವರು ಇದರಪ್ಪ. ನನಗೆ ಸರಸ್ವತಿಯ ಅಕ್ಷರವೇ ಬರೋಲ್ಲ ಅಂತ ನಾನು ಇವತ್ತಿಗೂ ನಾನು ನಂಬ್ತೇನೆ. ಆ ತಾಯಿ ಅಷ್ಟೇ ನೋಡಿಸ್ತಿರೋದು, ನಾನಿನ್ನೂ ಆರಂಭವೇ ಮಾಡಿಲ್ಲ. ಅವರೆಲ್ಲ ಹಿಮಾಲಯ ಹತ್ತು ಬಿಟ್ಟಿದ್ದಾರೆ. ಅಂತ ಒಂದು ವಿದ್ವಾಂಸ ಕ್ಷೇತ್ರರು ಇದ್ದಾರೆ. ತುಲಾ ರಾಶಿಯವರಂಥವರೇ ಅಂತಹವರೇ. ಸೊ ಅಂತ ಒಂದು ವೃತ್ತಿ, ಉದ್ಯೋಗ, ಕಾರ್ಯಕ್ಷೇತ್ರದಲ್ಲಿರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯ ದಿನ. ವೃಶ್ಚಿಕ ರಾಶಿ. ಚಂದ್ರ ರಾಹುಸಾರ, ರಾಹು ಪಂಚಮದಲ್ಲಿ ಗುರುಸಾರ, ಗುರು ಸಪ್ತಮದಿಂದ ನೇರವಾಗಿ ನೋಡ್ತಿದ್ದಾನೆ. ತೊಂದರೆಗಳೇನಿಲ್ಲ. ಮನೆಯ ಜವಾಬ್ದಾರಿ, ಕುಟುಂಬದ ಜವಾಬ್ದಾರಿಗಳಲ್ಲಿ ಸ್ವಲ್ಪ ಹೆಣಗಾಡಿ ಬಿಡ್ತೀರಾ. ಓಡಾಟದಲ್ಲಿ ಎಳೆದಾಟ ಇರತಕ್ಕಂಥ ಒಂದು ಭಾವ, ಅದೊಂದಷ್ಟೇ. ಏನ್ ಮಾಡೋದು? ವೃಶ್ಚಿಕ ಅಂದ್ರೇನೆ ಹಾಗೆ. ಹನುಮ ರಾಮ ಲಕ್ಷ್ಮಣರನ್ನೇ ಭುಜದ ಮೇಲೆ ಎತ್ಕೊಂಡು ಹೋದವನಲ್ವಪ್ಪ. ಆ ಸಂಜೀವಿನಿ ಪರ್ವತವನ್ನೇ ಲಕ್ಷ್ಮಣನಿಗೋಸ್ಕರ ತಂದವನಲ್ವಪ್ಪ. ಸೊ ಎಲ್ಲರ ಭಾರ ಆತನ ಮೇಲೆ ಇರುತ್ತೆ, ಯಾರು ಗಮನಿಸೋದಿಲ್ಲ. ಅದಕ್ಕೆ ರಾಮಚಂದ್ರರು ಅದನ್ನು ತಿಳ್ಕೊಂಡೆ, ಎಲ್ಲೆಲ್ಲಿ ನೀನಿರುವೆಯೋ ಅಲ್ಲಿ ನಾನಿರ್ತೇನೆ, ನಾನಿರ್ತೇನೋ ಇಲ್ವೋ ಪ್ರತಿ ಊರಲ್ಲಿ ನೀನು ಇರ್ತೀಯ, ಆ ಚಂದ್ರಾರ್ಕರವರೆಗೂ ನಿನ್ನ ಹೆಸರಿರುತ್ತದೆ ಹನುಮ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಹನುಮನಿಲ್ಲದ, ರಾಮನಿಲ್ಲದ ಊರಿರ್ಬೋದೇನೋ, ಆದರೆ ಹನುಮನಿಲ್ಲದ ಊರಿದೆಯಾ? ಹೌದಲ್ವಾ? ಆ ರೀತಿ ನೀವು ಎಲ್ಲರ ಕಾರ್ಯಕ್ಷೇತ್ರದಲ್ಲೂ ನೀವು ಇರ್ತೀರಿ, ಆದ್ರೆ ನೀವು ಕಾಣಿಸ್ಕೊಳ್ಳಲ್ಲ ಅಷ್ಟೇ. ಆ ಊರು ಹೊರಗಡೆ ಊರ್ಕಾವಲನ್ ಅಂತ ಮಾತಾಡ್ತಾರೆ ಅಷ್ಟೇ. ಸೊ ವೃಶ್ಚಿಕ ಮನೆಯ ಕಾವಲುಗಾರ ನೀವು, ಕುಟುಂಬದ ಕಾವಲುಗಾರ ನೀವು. ಧನುಸು ರಾಶಿ.
ಚಂದ್ರ ರಾಹು ಸಾರದಲ್ಲಿದ್ದು ವಿಜಯಂ, ಆ ರಾಹು ಗುರು ಸಾರದಲ್ಲಿದ್ದು ಗುರು 6ನೇ ಮನೆ, ಸ್ವಲ್ಪ ಎಕ್ಸ್ಟ್ರಾ ಖರ್ಚುಗಳು ಬಂದು ಬಿಡತಕ್ಕಂಥದ್ದು. ಮನೆಯ ಹೆಣ್ಣು ಮಕ್ಕಳು, ಮದುವೆ ಕಾರ್ಯ, ಶುಭ ಕಾರ್ಯ, ಹೆಣ್ಮಕ್ಳು ಜಾಸ್ತಿ ಇದ್ರೆ ಅವರ ವಿದ್ಯಾಕಾರಕ ಅನುಕೂಲದಿಂದ ಅವರ ವಿದ್ಯೆ, ಕೆಲಸ, ಓದು, ಸೆಟಲ್ಮೆಂಟ್ ಅನ್ನೋದಕ್ಕೋಸ್ಕರ ಸ್ವಲ್ಪ ಸಾಲ ಮಾಡ್ಕೊಬಿಡ್ತೀರಿ. ಜಾಗರೂಕತೆ ಜಾಸ್ತಿ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮ ಆದಾಯಕ್ಕೆ ತಕ್ಕಂತೆ ಮ್ಯಾನೇಜ್ ಮಾಡ್ಕೊಂಡು ಹೆಜ್ಜೆ ಇಡಿ. ಇನ್ನು ವಿಶೇಷವಾಗಿ ಮಕರ ರಾಶಿ, ಚೆನ್ನಾಗಿದೆ. ಚಂದ್ರ ರಾಹು ಸಾರ, ಆತನು ನಿಮಗೆ ತೊಂದರೆ ಮಾಡೋನಲ್ಲ, ರಾಹುನು ತೊಂದರೆ ಮಾಡುವಂತ ಪ್ರಭಾವದಲ್ಲಿಲ್ಲ. ಸೊ ಮಾಡುತ್ತಿರುವ ಕೆಲಸ ಕಾರ್ಯ ವ್ಯವಸ್ಥೆಯಲ್ಲಿ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಒಡ ಹುಟ್ಟಿದವರ ಸಹಕಾರ, ಅಕ್ಕನ ಸಹಕಾರ, ತಂಗಿಯ ಸಹಕಾರ, ದಿಢೀರಂತ ವಿಂಡ್ ಫಾಲ್, ಸಿಕ್ಕಾಬಿಟ್ಟೆ ದುಡ್ಡು ನೋಡ್ತೀರಿ. ಅದರಲ್ಲೂ ಕಲಾ ಮಾಧ್ಯಮದಲ್ಲಿರ್ತಕ್ಕಂಥವರಿಗೆ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿರ್ತಕ್ಕಂಥವರಿಗೆ ವಿಶೇಷ ಧನವೃದ್ಧಿ. ಚಂದ್ರ ಕುಂಭರಾಶಿ, ರಾಹು ಸಾರದಲ್ಲಿದ್ದು ರಾಹು ಗುರು ಸಾರದಲ್ಲಿರೋದ್ರಿಂದ ಸ್ವಲ್ಪ ಭಾರವೇ. ರಾಹುಗೂ ಗುರುವಿಗೂ ಆಗೋಲ್ಲ, ಇಬ್ಬರು ಬದ್ಧದ್ವೇಷಿಗಳು. ರಾಹು ಹುಳಿ, ಗುರು ಸಿಹಿ. ರಾಹು ಎಷ್ಟಿದ್ದರೂ ಕಪಟಿತನವನ್ನು ಬೇಗ ಗುರುತಿಸ್ತಕ್ಕಂಥದ್ದಾಗುತ್ತೆ. ಅದಕ್ಕೆ ರಾಹು ಪ್ರಭಾವ ಜಾಸ್ತಿ ಸ್ಟ್ರಾಂಗ್ ಆಗಿದ್ರೆ ಪೊಲೀಸು ಕಳ್ಳರನ್ನು ಹಿಡಿಯೋದು, ಕಪಟಿಗಳನ್ನ ಹಿಡಿಯೋದೇ ಅವ್ರ ಕೆಲಸ, ದಂಡನೆ ಕೊಡುವುದೇ ಅವರ ಕೆಲಸ. ಅಂತ ಒಂದು ಭಾವ ಇವತ್ತು ಒಂಥರ ಹುಳಿ ತತ್ವ, ಸಿಹಿ ತತ್ವ ಎರಡರ ಸಮ್ಮಿಶ್ರಣವೂ ಇರತಕ್ಕಂಥ ಒಂದು ಭಾವ. ಜಾಗರೂಕತೆ. ತಾಯಿ ಜಗನ್ಮಾತೆ ಅಷ್ಟೇ ರಾಹುವಿನ ಒಂದು ದೋಷವನ್ನ ಕಡಿಮೆ ಮಾಡಬಲ್ಲಳು. ಮಾಡ್ಕೋತೀರಿ. ದೇವಿ ಆರಾಧನೆ ಮಾಡ್ಕೊಳ್ಳಿ. ಮನಸ್ಸಿನಲ್ಲಿ ಆ ದ್ವಂದ್ವಾರ್ಥ ದೂರ ಹೋಗ್ಲಿಕ್ಕೆ ಓಂ ದುಂ ದುರ್ಗೈ ನಮಃ, ಓಂ ದುಂ ದುರ್ಗೈ ನಮಃ ಇದನ್ನ ಜಪ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ತುಂಬ ಸಮಾಧಾನ. ಇನ್ನು ಮೀನ ರಾಶಿ, ನಿಮಗೂ ರಾಹುಗೂ ಆಗೋಲ್ಲ. ರಾಹುಗೂ ನಿಮ್ಮನೇಲೇ ಇದ್ದಾನೆ, ಗುರು ಸಾರದಲ್ಲಿದ್ದಾನೆ. ಆ ಗುರುವು 3ನೇ ಮನೆಯಲ್ಲಿ ಇದ್ದಾನೆ. ಸೊ ಲಿಟಲ್ ಬಿಟ್ ಗ್ಯಾಬಿಟ್, ಅನ್ಎಕ್ಸ್ಪೆಕ್ಟೆಡ್ ಖರ್ಚು, ಮನೆಯವ್ರಿಗೋಸ್ಕರ, ಮಕ್ಕಳಿಗೋಸ್ಕರ, ಕುಟುಂಬಕ್ಕೋಸ್ಕರ, ವ್ಯವಹಾರಕ್ಕೋಸ್ಕರ, ಜವಾಬ್ದಾರಿಗೋಸ್ಕರ ಆಗತಕ್ಕಂಥದ್ದು. ಹಿರಿಯರ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಯಾಕೋ ಮನಃಶಾಂತಿ ಇಲ್ಲದೆ ಇವತ್ತಿನೂ ತಳಮಳ, ನಿದ್ದೆ ಜಾಸ್ತಿಯೋ, ಎದ್ದಿದ್ ಲೇಟೋ, ಇಲ್ಲ ವೇಗವೋ, ಒಂದು ವಿಪರೀತ ವೇಗದಲ್ಲಿರ್ತೀರ, ವಿಪರೀತ ಸ್ಲೋ ಇರತಕ್ಕಂಥದ್ದು ಇರುತ್ತೆ. ಅಷ್ಟೇ. ಒಂದು ಪುಟ್ಟ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಕೊಂಡು ಹೋಗಿ. ಹತ್ತಿರದಲ್ಲಿ ಹನುಮ ಆಲಯ ಇದ್ರೆ ಒಂದು ಬಟ್ಲು ಎಳ್ಳೆಣ್ಣೆ ಕೊಟ್ಟು ಬಿಟ್ಟು ಹೋಗಿ ದೇವಾಲಯಕ್ಕೆ, ದೀಪಕ್ಕೆ. ಇನ್ನಷ್ಟು ಸಮಾಧಾನ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.